ಭೃಗು ಅಲ್ಲಿ ಬಂದು ಹೇಳಿದ್ರಂತೆ. ಆಗ ಹರಿಯೇ ಸರ್ವೋತ್ತಮ ಅಂತ ಅವ್ರುಗಳೆಲ್ಲ ಕನ್ಕ್ಲೂಷನ್ ಮಾಡಿ ಮುಡಿಸ್ತಾರೆ. ಆಗ ಅವ್ರಿಗೆ ಯಾಗಣ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಆಗ ಏನಾಗಿತ್ತು ಅಂದರೆ, ಬಂದ ಕಾರ್ಯವಾಗಿತ್ತೆಂದ ಅಂದು ಮುಣಿಯು ತರಳಿದ, ಬಂದು ನಿಂತು ಸಭೆಯೊಳಗೆ ಇಂದಿರೇಶನ ಹೊಗಳಿದ. ಇದಕ್ಕಮ್ಮಳ ಲಕ್ಷ್ಮಿ ಕಲಹನ ಆರಂಭಿಸಿದ್ರಂತೆ. ಮದುವೆ ಆಗಬೇಕಲ್ಲ. ಏನಾಗಿತ್ತು ಅಂದರೆ, ಹರಿಯ ಕೂಡಿ ಕಲಹ ಮಾಡಿ ಕೊಲ್ಹಾಪುರಕ್ಕೆ ಹೋದಳು. ಲಕ್ಷ್ಮಿ ಹೊಡೆತ ಆರಂಭಿಸಿದಂತೆ, ಭಗವಂತ ನಾ ಹೊರಡ್ತಾನೆ ಇಲ್ಲಿಂದ ಅಂತ. ಏನಮ್ಮ ಇಷ್ಟೊತ್ತು ಕಾಲು ಹಿಡಿದು ಬಿಡ್ತಾ ಇದ್ದಿ, ಚಂದಾತನ ಮಾತಾಡ್ತಾ ಇದ್ದಿ, ದ್ರೀತ ಏನು ಮೂಡ್ ಔಟ್ ಆಗಿದ್ದು ನನಗೆ ತಿಲ್ಲವಲ್ಲ, ಚಂದಾತನ ಇದ್ದಿ ದ್ರೀತ ಹೊರಡ್ತಾನಂತ ಇದೆ. ಇಲ್ಲಲ್ಲ, ಅವ್ರು ಬಂದು ಭೃಗು ಮಹರ್ಷಿಗಳು ನಿಮ್ಮ ಹೃದಯಲ್ಲಿ ಇಟ್ಟು ಒದ್ದಿದ್ದಿರಲ್ಲ. ಹೃದಯಲ್ಲಿ ಯಾರಿದ್ದಾರಂದ್ರೆ ನಾನೇ ಇದ್ದಾನ. ಶ್ರೀನಿವಾಸ ಅಂತ ನಿಮ್ಮ ಹೆಸರು. ಈ ಶ್ರೀ ವಾಸ ಮಾಡುವಂಥ ಸ್ಥಳ ಶ್ರೀನಿವಾಸ. ನಮ್ಮ ಹೃದಯಲ್ಲಿ ಇಟ್ಟು ಒದ್ದಿದ್ದಾರಲ್ಲ, ನಂಗೆ ಅವಮಾನ ಆಗಿದೆ, ನಾವು ಹೊರಡ್ತಾನೆ ಅಂದಿರುತ್ತೆ ಲಕ್ಷ್ಮಿ. ಅವೇನಾಗುತ್ತಾ ಅಂದರೆ, ಭಗವಂತ ಮದುವೆ ಮಾಡಬೇಕು ಅಂತ ಕಥೆ ಆರಂಭಿಸ್ತಾ ಇದೆ. ಅಲ್ಲಿ ಕಲಹ ಆರಂಭಿಸ್ತಾ ಇದ್ದಾನೆ ಲೀಲೆಗಳನ್ನ. ಹತ್ತನೇ ಕೂತಂದ್ರೆ ಹೆಂಗೆ ಮದುವೆ ಆಗತ್ತೆ, ದೂರ ಹೋಗ್ಬೇಕಲ್ಲ. ಹತ್ತನೇ ಕೂತನ್ನು ಮದುವೆ ಅಂದರೆ ಈ ಕಾಲದಲ್ಲಿ ಮಾತ್ರ ಮಾಡಿರ್ತಾರೆ. ಮಂಗಳಾಷ್ಟಕ ಮಾಡುವಮ್ಮ, ಎದುರಿಸಿ ಕೂತ್ಕೋ, ದೂರ ಹೋಗ್ತಾ. ಹತ್ತನೇ ಕೂತು ಭೂಮಿಯೇ ಮಾಡಿರ್ತಾರೆ ಮದುವೆ ಮುಂಚೆ, ಗೆಟ್ ಟುಗೆದರ್, ಅಲ್ಲಿ ಇಲ್ಲಿ ಟ್ರೀಟ್ ಔಟಿಂಗ್ ತಾ. ಆ ಕಾಲದಲ್ಲಿ ಮಾಡ್ಲಿಕ್ಕಿಲ್ಲವಲ್ಲ. ಅದಕ್ಕೋಸ್ಕರ ಲಕ್ಷ್ಮಿ ಏನು ಮಾಡಿರುತ್ತಲ್ಲ, ಅದು ಲೀಲೆಗೋಸ್ಕರ ಹೊರಡ್ತಾನೆ ಅಂದಿರುತ್ತೆ. ತಾತ್ಪರ್ಯ ಇನ್ನೊಂದು ಏನಂದರೆ, ಎಲ್ಲಿ ಭಗವಂತ ಹೃದಯಕ್ಕೆ ಅವ ಮೆಟ್ಟಿ ಅವಮಾನ ಮಾಡಿದನಾಲೆ, ಎಲ್ಲಿ ಭಗವಂತನೇ ಅವಮಾನ ನಡೀತೆಯೋ ಅದು ವೈಕುಂಠವೇ ಇದ್ದರನು ಲಕ್ಷ್ಮಿಯಲ್ಲಿ ಇರೋದಿಲ್ಲಂತೆ. ಎಲ್ಲಿ ಭಗವಂತನೇ ಅವಮಾನ ಆಗತ್ತೆಯೋ, ಎಲ್ಲಿ ಭಗವದ್ ಭಕ್ತರುಗಳೇ ಅವಮಾನ ಆಗತ್ತೆಯೋ ಅದು ವೈಕುಂಠವೇ ಇದ್ದರನು ಲಕ್ಷ್ಮಿ ಇರೋದಿಲ್ಲ. ಅಂದ್ರೆ ದಾರಿದ್ರ್ಯ ಬರುತ್ತೆ ಅಂತ ಅರ್ಥ. ಯಾರ ಮನೆಯಲ್ಲಿ ಭಗವಂತನ ಅವಮಾನ ಮಾಡ್ತಾರೆಯೋ, ಏ ಜಾಗದಲ್ಲಿ ಭಗವದ್ ಭಕ್ತರುಗಳನ್ನ ಅವಮಾನ ಮಾಡ್ತಾರೆಯೋ ಅಲ್ಲಿ ಅವ್ರಿಗೆ ಏನಾಗತ್ತೆ ಅಂದರೆ ಲಕ್ಷ್ಮಿ ಬಿಟ್ಟು ಹೋಗುತ್ತಾಳೆ, ಅವಳಿಗೆ ಪರಮ ದರಿದ್ರ್ಯ ಬರ್ತೆ ಎಂಬ. ಅದಕ್ಕೋಸ್ಕರವೇ ಇಂದ್ರನಿಗೆ ಪರಮ ದರಿದ್ರ್ಯ ಬಂದು ಅದಕ್ಕೋಸ್ಕರ ಹಾಲು ಸಮುದ್ರನ ಮದನ ಮಾಡಿ ತಿರುಸಿ ಎಲ್ಲ ಐಶ್ವರ್ಯಾದಿಗಳನ್ನ ತೊಗೊಂಡಂತ ಅಮೃತ ಎಲ್ಲ ತಿರುಗಿ ಬಂತು. ಯಾಕಂದರೆ ಆ ಭಗವದ್ ಭಕ್ತರು ಕೊಟ್ಟೆ, ದುರ್ವಾಸರು ಕೊಟ್ಟ ಮಾಲನ್ನು ತಗೊಂಡು ಯಾಣದಲ್ಲಿ ಕೊಟ್ಟು ಭಟ್ರ ಕೆಡ್ತಾನಂತ ಐರಾವದಲ್ಲಿ. ಭಗವದ್ ಭಕ್ತರುಗಳನ್ನ ನಾವು ಮಾಡಿದ ನಿಂದೆಯಿಂದ ಇಂದ್ರನಿಗೆ ಎಲ್ಲ ಹೋಯ್ತು ಅಂತೆ. ತಿರುಸಿ ಮತನ ಮಾಡಿ ತಿರುಸಿ ಅಮೃತರ ತಗೊಂಡು ತಿರುಸಿ ಬಲ ಬಂದು ಸೇರಿಸಿಂಡ ಅಂತ ಕಥೆ ಬರುತ್ತೆ. ಅದಕ್ಕೋಸ್ಕರವಾಗಿ ಭಗವದ್ ಭಕ್ತರುಗಳನ್ನ ಭಗವಂತನ ಎಲ್ಲನೇ ಅವಮಾನ ಮಾಡಿದರೆ ನಮಗೆ ಲಕ್ಷ್ಮೀ ಕಟಾಕ್ಷ ಹೋಗುತ್ತೆ ಎಂಬ ಒಂದು ತೋರಿಸುವ ಒಂದು ಘಟನೆ. ಆಗ ಏನಾಗಿತ್ತು ಅಂತ, ಲಕ್ಷ್ಮಿ ಹೊರಟಿದ್ದಳು ಅಂತೆ. ಭಗವಂತ ಯೋಚನೆ ಮಾಡಿದಂತೆ, ಇಲ್ಲಿ ಮಣವಳೆ ಇಲ್ಲ, ಗೃಹಿಣಿ ಗ್ರಹ ಮುಚ್ಚಿಯತೆ. ಎಲ್ಲಿ ಮನೆಯಲ್ಲಿ ಗೃಹಿಣಿ ಇದ್ದಾಳೆಯೋ ಅದು ಗೃಹ ಅಂತ ಹೆಸರುತ್ತೆ. ಯಾಕಂದ್ರೆ ಮನೆಯಲ್ಲಿ ಹೆಂಗಸರಿಲ್ಲ ಅಂದರೆ ಹೇಳ್ತಾರಲ್ಲ, ಅಲ್ಲಿ ಗುಡ್ಡ ಬಿದ್ದಿದೆ, ಪಾತ್ರೆ ಬಿದ್ದಿದೆ, ಮನೆಯಲ್ಲಿ ಮಣವಳಿಲ್ಲವಾ, ಇನ್ನು ಬ್ಯಾಚುಲರ್ ಮನೆ ಅಂತ ಕೇಳ್ತೇವಲ್ಲ. ಆ ಥರವಾಗಿ ಭಗವಂತ ಯೋಚನೆ ಮಾಡಿದಂತೆ, ಹೆಣ್ಣು ಮಕ್ಕಳಿಲ್ಲದ ಮನೆಯಲ್ಲಿ, ಮಣವಳಿಲ್ಲದ ಮನೆಯಲ್ಲಿ ನಾವೆಲ್ಲಿ ಇರೋದು, ಮನ ಬಿಟ್ಟು ಹೊರಡೋಣ ಅಂತ. ಸತಿಯು ಹೋಗಿ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ. ಭಗವಂತ அடுத்த ಮದುವೆ ಆ ಕೆಲಸ ಆರಂಭಿಸಬೇಕಿಲ್ಲ, ಅವನು ಹೊರಟಂತೆ. ಎಲ್ಲಿ ಬಂದ ಅಂತ, ಗಿರಿಗೆ ಬಂದು ಸೇರಿದ. 10,000 ವರ್ಷವಾಗಿ ಹುತ್ತದೊಳಗೆ ಇದ್ದನು. ಏನಂದರೆ ಆ ಗಿರಿಗೆ ಬಂದರೆ ಬೆಟ್ಟಕ್ಕೆ ಬಂದು ಕೂತಿದ್ದಾರೆ. ಎಲ್ಲಿ ಹೋಗಿ ಕೂತುಂಬೋದು ಅಂತಿಲ್ಲ, ಒಂದು ದೊಡ್ಡ ಹುತ್ತಿತ್ತು ನೋಡ್ರಿ. ಮಲಗಿಂಬೋದು ಹಾವು ಮೇಲೆ, ಕೂತುಂಬೋದು ಹಾವು ಮನೆಯಲ್ಲಿ. ಹಾವು ಅಂದರೆ ಸಾವು ಅಂತ ಅರ್ಥಂತೆ. ಯಾರು ಸಾವು ಮನೆಯಲ್ಲಿ ಕೂತಿದ್ದಾರೆಯೋ, ಸಾವಣ ಗೆದ್ದು ಕೂತಿದ್ದಾರೆಯೋ, ಸಾವಣ ಮಲಗಿದ್ದಾರೆಯೋ, ಸಾವಣ ಗೆದ್ದು ನಿತ್ತವ ಅಂದರೆ ಮರಣ ಜನನ ಎರಡಿಲ್ಲದವ ಯಾರು ಅಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣ ತವರ ಎಲ್ಲರೇ ಹುಟ್ಟುತ್ತೆ. ಹುಟ್ಟಾದು ಸಾಯೋದು ಬ್ರಹ್ಮದೇವರು ಬರಿಕೆ, ಎಲ್ಲರೂ ಹುಟ್ಟು ಸಾಯವರೇ. ಇದನ್ನು ಗೆದ್ದವರು ಯಾರು ಅಂದರೆ ಲಕ್ಷ್ಮೀನಾರಾಯಣರು ಮಾತ್ರವೇ. ಅದಕ್ಕೋಸ್ಕರವೇ ಹಾವು ಒಳಗೆ ಕೂತುಂಡುತ್ತೆ ಹುತ್ತೊಳಗೆ. 10,000 ವರ್ಷವಾಗಿ ಹುತ್ತದೊಳಗೆ ಇದ್ದನು. ಒಂದು ಸಲ, ಒಂದು ದಿನ, 2 ದಿನ ಇಲ್ಲ, 1 ವರ್ಷ 2 ವರ್ಷ ಅಲ್ಲ, 10,000 ವರ್ಷ ಒಳಗೆ ಕೂತುಂಡು ಅಲ್ಲಿ ಒಳಗೆ ಕೂತುಂಡಿದ್ದರೆ ಎಂದಾದಿ ದೇವತೆಗಳು ನೋಡಿರುತ್ತೆ. ವೈಕುಂಠ ಏದೋ ಕತ್ತಲಾಗಿದೆ, ಯಾರಿಲ್ಲ, ಲಕ್ಷ್ಮೀನಾರಾಯಣರೆಲ್ಲ, ನಾವು ಹೋಗಿ ಕೂತು ಅಂತ ಅಪಾಯಿಂಟ್ಮೆಂಟ್ ಹಾಕೋಣ ಅಂತ ನೋಡಿದರೆ ಅಲ್ಲಿ ಜಾಗ ಸಿಕ್ಕಲ್ಲವ ಅಂದರೆ ವೈಕುಂಠಲ್ಲಿ ಲಕ್ಷ್ಮೀನಾರಾಯಣರು ಹೇಗಾಲಿದ್ದಾರೆ. ಅವರೊಂದು ರೂಪವೇ ಇಲ್ಲಿ ಬಂದದ್ದು. ವೈಕುಂಠದ ಏನು ಮಾಡಿರುತ್ತೆ, ಎಲ್ಲ ಹೊರಟಿದ್ದಿರುತ್ತೆ. ಲಕ್ಷ್ಮೀ ಇಲ್ಲ, ನಾರಾಯಣರಲ್ಲ. ನಾರಾಯಣರು ಹುತ್ತದೊಳಗೆ ಉಪವಾಸದಿಂದ ಕೂತುಂಟಾನೆ. ಲಕ್ಷ್ಮೀನ ಹುಡುಕಿಂಡು ಹೋಗಿ ಕೇಳೋಣ ಅಂತ ಹೇಳ್ತು. ಇಲ್ಲಿ ನೋಡ್ರಿ, ಲಕ್ಷ್ಮೀನ ಹುಡುಕಿಂಡು ಹೋದವ್ರು ದೇವರು ಬೆಟ್ಟದಲ್ಲಿ ಕೂತುಂಡ್ರು. ಲಕ್ಷ್ಮಿ ಕೊಲ್ಹಾಪುರದಲ್ಲಿ ಇದ್ದಾಳೆ. ಅವ್ರೀತಿಲ್ಲ ಅದ ಅಂದರೆ ದೇವರಡಿಗೆ ಗೊತ್ತಾಗಿತ್ತು ಲಕ್ಷ್ಮಿ ಇಲ್ಲಿದ್ದಾಳಂತೆಲ್ಲ ನಾಟಕತನ. ದೇವರು ಲಕ್ಷ್ಮಿ ಎಲ್ಲಿದ್ದಾನಂತ ಇಲ್ಲದಂಗೆ ದೂರ ಹೋಗಿ ಒಂದು ಸಲ್ಲಿ ಕೂತಂತಾರೆ. ಆಗ ದೇವರುಗಳೆಲ್ಲ ಹೋಗಿ ಕೇಳಿರುಂತೆ. ಸತಿಯು ಹೋಗಿ ಪತಿಯವರೊಟ್ಟಿಗೆ ಗಿರಿಗೆ ಬಂದು ಸೇರಿದ. 10,000 ವರ್ಷವಾಗಿ ಹುತ್ತದೊಳಗೆ ಇದ್ದನು. ಆ ಲಕ್ಷ್ಮೀ ತುಲೋಯಿ, ಅಮ್ಮ ಲಕ್ಷ್ಮಿ, ದೇವರು ಬಂದು ಇಲ್ಲಿ 10,000 ವರ್ಷ ಹುತ್ತದೊಳಗೆ ಇದ್ದಾನೆ. ಅವನಿಗೆ ನೀವೇನೋ ಒಂದು ಅನುಗ್ರಹ ಮಾಡಬೇಕು, ನೀವು ಬಂದು ಅವನ ಸೇವೆ ಮಾಡೋಕೊಂದೊಡತೆ. ಬ್ರಹ್ಮದೇವನು ವಾದನು ರುದ್ರವತ್ಸನಾದನು. ದೇನು ಮುಂದೆ ಮಾಡಿಕೊಂಡು ಗೋಪಿಗಿರಿಗೆ ಬಂದಳು. ಸಾಕ್ಷಾತ್ ಮಹಾಲಕ್ಷ್ಮಿ ಗೋಪಿಕಾ ಸ್ತ್ರೀ ವೇಷನ ತಗೊಂಡ್ರೆ ಬ್ರಹ್ಮದೇವರು ಹಾಕುಡು, ರುದ್ರದೇವರು ಕರುವು ತಗೊಂಡು ಏನು ಮಾಡಿದ್ದಾರೆ, ಚೋಳರಾಜ ಅರಣ್ಮನೆಗೆ ಹೋದ್ರಂತೆ. ಹೋಗಿ ಏನು ಮಾಡಿದ್ದಾರೆ, ಇಲ್ಲಿ ತಾರತಮ್ಯ ತೋರಿಸ್ತಾ ಇದ್ದಾರೆ. ಲಕ್ಷ್ಮಿ ತನ್ನೋಡ ಕಂಟ್ರೋಲ್ ಯಾರಿಡ, ಬ್ರಹ್ಮದೇವರನ್ನ ಅವ್ರ ಕಂಟ್ರೋಲ್ ಅವ್ರು ಇಟ್ಟಿರ್ತಾರಂತ. ಹಾಕಳು ಕಂಟ್ರೋಲ್ ಕರುವುದ, ರುದ್ರದೇವರು ಬ್ರಹ್ಮದೇವರನ್ನೇ
ಕಂಟ್ರೋಲ್ ಇದ್ದಾರೆ. ಅಲ್ಲಿ ಓತಾದಾರ ಸೋಳರಾಜ ಅರಣ್ಯ ಹೋದರೆ ಅಷ್ಟೊಂದು ಲಕ್ಷಣ ಇತ್ತಂತೆ. ಏನಂದರೆ ಕೋಡಿ ಹುಣ್ಣು ಮಾಡುವುದು ಕೊಡದ ಹಾಳು ಕರೆಯುವುದು, ಪ್ರೀತಿಯಿಂದ ತನ್ನ ಮನೆಗೆ ತೆಗೆದುಕೊಂಡನು ಚೋಳನು. ನೋಡಿದರೆ ಅಮ್ಮ ಈಗ ಹಾಕಲು ಎಷ್ಟು ದೊಡ್ಡ ಹಾಕಲು ಅಂದರೆ ಸಾಧಾರಣ ಹಾಕಲಿಲ್ಲ. ನೀ ಏನೋ ನೆನೆಸಾಮಾರಿ ಒಂದು ತಂಬಿ 1 ಲೀಟ್ರ್ 2 ಲೀಟ್ರ್ ಕರಿತಂದು ನೆನೆಸಿಬೇಡ. ಕೋಡಿ ಹೊಣ್ಣು ಹಾಳು ಅಷ್ಟು ಕೊಡಕೊಡವ ಹಾಲು ಕೊಡದ ಹಾಳು ಕಡೆಯುವುದು, ಕೊಡಕೊಡವ ಹಾಲು ಕರಿಯೋದಮ್ಮ. ಹಂಗಂದ್ರೆ ಅವ್ರು ರಾಣಿ ಹೇಳಿಲ್ಲಂತೆ, ನೀ ಹೇಳಬೇಕಂಬಾದೇ ಇಲ್ಲಮ್ಮ, ನಂಗೆ ನೋಡಿರೇ ಗೊತ್ತಾಗತ್ತೆ ಅದೋಡ ಲಕ್ಷಣ. ಆ ಕಾಳ ನೋಡ್ರಿ ಹಾಕಳನ್ನ ತೆಗಿಬೇಕು ಅಂದರೆ ಲಕ್ಷಣ ನೋಡಿ ತೆಗಿತಾ ಇದ್ರಂತೆ, ಸಾಮುದ್ರಿಕ ಲಕ್ಷಣನ. ಲಕ್ಷಣ ನೋಡಿರಿ ತಿಳಿತ ಹಾಕಳು ಎಷ್ಟೊಂದು ಲಕ್ಷಣವಾದ, ಇದು ನೋಡಿರಿ ತಿಳಿತ ಕೊಡಕೊಡವ ಹಾಲು ಕರಿಯೋದು ಅಂತ ರಾಣಿ ಹೇಳಿಲ್ಲಂತೆ. ಏನೊಂದು ಲಕ್ಷಣ ಅಂದರೆ ಬ್ರಹ್ಮವಾಯು ಕಡೆಯೇ ಏನೊಂದೇ ರೂಪತೆ ಆದ್ರೂ 32 ಲಕ್ಷಣದಂತೆ. ಮೊದಲ ಲಕ್ಷಣ ಅಂದರೆ ಅನಂತ ಲಕ್ಷಣಗಳು ಯಾರಂದರೆ ಸಾಮುದ್ರಿಕ ಲಕ್ಷಣಗಳು ಅಂದರೆ ದೇವರು, ಅವ್ರ ಯಮಳ ಲಕ್ಷ್ಮಿ, ಅವ್ರ ಯಮಳ ಬ್ರಹ್ಮದೇವರು, ವಾಯುದೇವರಿಗೆ 32 ಲಕ್ಷಣದಂತೆ. ಏನೇನು ಲಕ್ಷಣ ಅಂತ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಆ ಒவ்வೊಂದು ಲಕ್ಷಣನ ಒவ்வೊಂದು ಅವತಾರ ತೋರಿಸಾದಿರುತ್ತೆ. ಹನುಮಂತ ಅವತಾರ ಆಗಿ, ಭೀಮ ಅವತಾರವಾಗಿ, ಮಧ್ವಾಚಾರ್ಯರಾದರೆ ಅವರು ಒவ்வೊಂದು ಲಕ್ಷಣಗಳು ಹೆಂಗಿತ್ತು ಅಂತ ವರ್ಣನೆ ಮಾಡ್ತಾರೆ ಅವ್ರನ್ನ. ಆ 32 ಲಕ್ಷಣ ತಾನೇ ತೋರಿಸಿಂತಾದಿರುತ್ತೆ. ವಾಯುದೇವರು ನಾನು ಹಂಗಂಬೋದಕ್ಕೋಸ್ಕರ ಆ ಬ್ರಹ್ಮದೇವರು ಏನೊಂದೇ ರೂಪತೆ ಇದ್ರೂ ಕೋತಿ ರೂಪ ಆದ್ರೂ ಅದ ಲಕ್ಷಣ ಅಂತೆ ಆಂಜನೇಯರು ವಾಯುದೇವರು. ಇಲ್ಲಿ ಬ್ರಹ್ಮದೇವರು ಹಾಕಳು ರೂಪ ಆದ್ರೂ ಅಷ್ಟೊಂದು ಲಕ್ಷಣ. ಆ ಲಕ್ಷಣ ನೋಡಿ ಹಾಳು ಕರಿತಾನ ತೊಕೊಂತಾನ ಅಂತ ಹೇಳಿ ಅವಳೇ ನೆನೆಸಿನ್ರು, ಓಹೋ ಒಳ್ಳೆ ಹಾಳು ಬತ್ತೆ, ನಾವು ಚಂದ ಹಾಲು ಪಾಯಸ ಮಾಡಿ ಚಂದ ಕುಡಿಯೋಣ ಅಂತ ಅವಳೇದೋ ಪ್ಲ್ಯಾನ್ ಮಾಡ್ತಾ ಇದ್ದಳು. ಆದರೆ ಒಂದು ದಿವಸ ಕರೆದ ಹಾಲು ಚಂದದಿಂದ ಕೊಡಲಿಲ್ಲ. ನೋಡಿದ್ರೆ ಒಂದು ಚುಟ್ಟು ಹಾಲು ಬರಲಂತೆ. ಏನದು ನಾವೇದೋ ಕೊಡಕೊಡವ ಹಾಲು ಕರಿಯೋದು ಅಂತ ತೋರತ್ತೆ. ನೋಡಿರೋ ಲಕ್ಷಣ ಖಂಡಿತ ಹಾಲು ಕರಿತೆ ಅಂತ ತಿಳಿತೆ, ನಮ್ಗೆ ಗೊತ್ತಾಗತ್ತೆ. ಹಾಲು ಕೊಡ್ತೆ ಅಂತ ನೋಡಿದ್ರೆ ಒಂದು ಚುಟ್ಟು ಹಾಲು ಬರಲ್ಲ. 1 ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಸರಿ ಹೊಸ ಸಲಾತ್ ಬಿಟ್ಟಿತ್ತು ಅಂತ ನೋಡಿದರೆ ಎಷ್ಟು ದಿನ ಅದನ್ನು ಹಾಲೇ ಕೊಡಲಿಲ್ಲ. ಏನು ಮಾಡುತ್ತೆ ಅಂದರೆ ಆ ಹಾಕಳು ದಿನಾಲು ಬೆಟ್ಟ ಮೇಲೆ ಹತ್ತಿ 10,000 ವರ್ಷ ಹುತ್ತದೊಳಗೆ ದೇವರು ಕೂತಂಡ್ರೆ ಆ ಹುತ್ತೊಳಗೆ ಇಡೀ ಕಂಪ್ಲೀಟ್ ಹಾಲು ದೇವರಿಗೆ ಸುರಿಯೋದು, ತಿರುಗಿ ಬರೋದು. ಈಗ ಹೋಗಿ ಮಾಡಿಬೇಕಾ, ಏದೋ 1 ಲೀಟ್ರ್ ಹಾಲು ಕೊಂಚ ಕೊಟ್ಬಿಟ್ಟು 1 ಕೊಡ ಹಾಲು 1 ಲೀಟ್ರ್ ಕಮ್ಮಿ ಆದ್ರೆ ತಿಳಿಯುತ್ತೆಯಾ, ದೇವರಿಗೆ ಕೊಂಚ ಕಮ್ಮಿಯಾಗಿ ಕೊಡಬಾರದ ಅಂದರೆ ಬ್ರಹ್ಮದೇವರು ಹೇಳ್ತಾರೆ, ನಾವು ಬೇಕಾದ್ರೆ ಅದರ ಕೆಲಸ ಮಾಡ್ತಾ ಇರುತ್ತೆ. ದೇವರಿಗೆ ಇದ್ರೆ ಒಂದು, ನಮಗೆ ಇದ್ರೆ ಒಂದು. ದೇವರಿಗೆ ಇದ್ರೆ ನಮಗೆ ಒಂದು ಸ್ಪೆಷಲ್ ಅಡಿಗೆ, ನಮಗೆ ದೇವರಿಗೆ ಇಷ್ಟು ಉಂಟು ನೈವೇದ್ಯ, ಅದೊಂದು ಇಟ್ಟರೆ ಸಾಕಲ್ಲ. ದೇವರಿಗೆ ನಮಗೆ ಡ್ರೆಸ್ ಇದ್ದರೆ ನಮಗೆಲ್ಲ ಒಳ್ಳೆ ಪಟ್ಟ ಸೀರೆ ಅಂದರೆ ದೇವರಿಗೆ ಖರ್ಚಿಪ್ ಸಾಕಲ್ಲ ದೀಪಾವಳಿಗೆ. ಹಂಗಂದ್ರೆ ಬ್ರಹ್ಮದೇವರು ಎಂತ ಅವರಿದ್ರೆ ಅವರು ತನಗೆ ಅಂತ ಏನೇನೇ ಇಟ್ಟುಬೋದಿಲ್ಲಂತೆ. ಕೊಟ್ಟರೆ 100% ದೇವರಿಗೆ. ನಾವೊಂದು ಏನೊಂದು ಸೃಷ್ಟಿ ಮಾಡ್ತಾನೆ, ಒಂದು ಹೂವಾಗಲಿ, ಹಣ್ಣಾಗಲಿ, ಪ್ರಜೆಗಳಾಗಲಿ ಏನೊಂದೇ ಸೃಷ್ಟಿ ಮಾಡಿರೋನು ಎರಡನೇ ಕೃಷ್ಣಾರ್ಪಣ ಅಂತ ಬ್ರಹ್ಮದೇವರು ಸಮರ್ಪಣೆ ಮಾಡಿರ್ತಾರಂತೆ. ಬ್ರಹ್ಮದೇವರು ನೈವೇದ್ಯ ಮಾಡಿದ ಹನ್ನೇ ನೈವೇದ್ಯದಲ್ಲಿ ದೇವರಿಗೆ ಇಟ್ಟದ್ದು. ಅವರು ಮೊದಲು ನೈವೇದ್ಯ ಆಗಿ ಇಲ್ಲಿ ಬರ್ತೆ, ಅವರು ಸೃಷ್ಟಿ ಮಾಡಾಗಲೆಯೇ ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡ್ತಾರಂತೆ. ಆ ಒಂದು ಚುಟ್ಟ ಹಾಲು ಬಿಡಲ್ಲ, ಎಲ್ಲ ದೇವರಿಗೆ ಕೊಟ್ಟುಬಿಟ್ಟು ಇಲ್ಲಿ ಬರೀ ಹೊಟ್ಟೆಯಲ್ಲಿ ಬರ್ತಾರೆ. ಇಲ್ಲಿ ಬಂದಿದ್ದರೆ ಒಂದು ದಿವಸ ಕರೆದ ಹಾಲು ಚಂದದಿಂದ ಕೊಡಲಿಲ್ಲ. ಅವಳು ಕೂವಿದಿರುತ್ತೆ, ಏನಪ್ಪ ಅಷ್ಟೊಂದು ಹಾಲು ಬರೋದನ್ನು ತೊಗೊಂಡೆ, ಒಂದು ದಿವಸ ಹಾಲು ಬರಲವಲ್ಲ. ರಾಣಿಗೆ ಕೋಪ ಬಂದಿತ್ತಂತೆ. ಅಂದುರಾಯನ ಸತಿಗೆ ಕೋಪಿಸಿ ಬಂದು ಕೋಪಣ ಹೊಡೆದಳು. ನೋಡಿದರೆ ಕೂವಿಟ್ಟು ಕೇಳಿದಿರುತ್ತೆ, ಏನು ಹಾಕಲು ನೀನು ನೋಡಿದೆಯೇ ಅಲ್ಲವ ಅಂದರೆ ಅದು ಹಾಲು ಕರಿತೀಯೋ ಇಲ್ಲ ಯಾರು ಕುಡಿತಾರೋ ಏನೋ ಅಂತ. ಅವ ನೋಡ್ರಿ ಅವನ ರೆಸ್ಪಾನ್ಸಿಬಿಲಿಟಿ ಅದು ನೋಡಿಬೇಕಪ್ಪ, ಒಂದೇ ಕೆಲಸ. ಅದು ಏನು ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ ಅಂದದ್ದು, ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಅಂದೊಡ್ತ ಏನು ಮಾಡಿದ ಬಿಟ್ಟು ಬಿಡದಿರುತ್ತೆ ಪಟ ಅಂತ. ಇದು ತಿಳಿಯಲ್ಲ ಅವನು ನೋಡಿ ಬಂದು ಹೇಳು ಅಂತ. ಅವನಿಗೆ ತುಂಬ ರೋಷ ಆಗಿತ್ತಂತೆ, ಅಯ್ಯೋ ರಾಣಿ ನಂಗೆ ಇಷ್ಟೊಂದು ಪೆಟ್ಟು ಕೊಟ್ಟಿದ್ದಿಲ್ಲ, ಇದಕ್ಕೆ ಕಾರಣ ಯಾರು ಅಂದರೆ ಅವನು ತನ್ನೋಡ ತಪ್ಪು ಅಂತ ತಿಳಕಲ್ಲವೇ ಇಲ್ಲ. ನಾದನ್ನು ನೋಡ್ಲಾಗ ಬಿಟ್ಟೆ, ನಾನು ನೋಡಿ ಕರೆಕ್ಟಾಗಿ ಆನ್ಸರ್ ಹೇಳಿದೆ, ಹಾಲು ಸುರಿತಾ ಇತ್ತು ಅಂದ್ರೆ ಅವಳು ನೋಡಿರೋಳು, ನೋಡ್ಲಾಗ ಬಿಟ್ಟಿದ್ದಿಲ್ಲ. ಇದೇನು ಮಾಡಿತ್ತು ಅಂದರೆ ಈ ಕೋಪಣ ಹಾಕಳ ಮೇಲೆ ತೋರಿಸಿದಂತೆ. ದೇನು ಮುಂದೆ ಮಾಡಿಕೊಂಡು ಗೋಪಗಿರಿಗೆ ಬಂದನು, ಕಾಮಧೇನು ಕರೆದ ಹಾಲು ಹರಿಯೇಶ್ವರಕ್ಕೆ ಬಿಟ್ಟಿತ್ತು. ಈಗ ಏನು ಮಾಡಿದ ಅಂದರೆ ಪರೀಕ್ಷೆ ಮಾಡೋಣ ಅಂತೇಳಿ ಹಾಕಳೋಡ ಮೂಗು ಏನು ಕಾಲು ಏನು ಒಂದು ಕಟ್ಟಾಕಿದಂತೆ. ಹೆಂಗ ನೋಡಿ ಮೂವಿಯೇ ಕಾಲು ಏನು ಕಟ್ಟಾಕಿ ಹಾಕ್ತಾರೆ. ಹಾಕಳನ್ನ ಹೆಂಗೆಲ್ಲ ಪಡಿಸೋದು ಹಂಗೆಲ್ಲ ಪಡಿಸ್ತಾ ಇದ್ದಾರಲ್ಲ. ಹಾಕಳೋಡೆ ಒவ்வೊಂದು ಕೂದಲನ್ನ ಯಾರು ಪಿಚ್ಚುತ್ತಾರೆಯೋ ತೊಂದರೆ ಕೊಡ್ತಾರೆಯೋ ಅವ್ರಿಗೆ 1000 ವರ್ಷ ಕಾಲ ನರಕದಲ್ಲಿ ದಂಡದಂತೆ. ಆ ಹಾಕಳನ್ನ ಯಾರು ದಾನ ಮಾಡ್ತಾರೆಯೋ ಗೋದಾನ ಮಾಡ್ತಾರೆಯೋ ಆ ಎಷ್ಟು ಕೂದಲಿದೆಯೋ 1000 ವರ್ಷ ಕಾಲ ಆ ಪಿತೃಕಳಿಯನ್ನು ನಮ್ಮೇನು ಸ್ವರ್ಗಲಿ ವಾಸ ಮಾಡಿ ಕೊಡ್ತಾನಂತ ದೇವರು. ನೋಡಿ ದಂಡತೆ ಪಡಿಸಿರೆ ಅಥ ಒಂದು ದಂಡನೆ, ಗೋದಾನ ಮಾಡಿದರೆ ಇಷ್ಟೊಂದು ಫಲ. ಹಾಕಳಿಯೇ ಅಷ್ಟೊಂದು ದೇವರ ಅನುಗ್ರಹ ಮಾಡಿದ್ದಾನೆ. ಅದಕ್ಕೋಸ್ಕರವೇ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಗೋಹಿಳಿಯನ್ನು ಬ್ರಾಹ್ಮಣರಿಗೆ ಹಿತ ಕೊಳ್ಳೋಕೆ ಇದ್ದಂತ. ಅದಕ್ಕೋಸ್ಕರ ಗೋಪಾಲ ಕೃಷ್ಣರಾಗಿ ರಾಜನಾಗಿದ್ದು ಗೋಪಾಲನಾಗಿ ವೇಷ ತಗೊಂಡಂತೆ. ಯಾಕಂದರೆ ಗೋ ಸಂರಕ್ಷಣೆ ಮಾಡಿದರೆ ಅಷ್ಟೊಂದು ಅನುಗ್ರಹ ಆಗುತ್ತೆ ಅಂತ ದೇವರು ಮಾಡಿಸಿ ತೋರಿಸಿದಂತೆ. ಇಲ್ಲಿ ಏನೇನು ಮಾಡಿದಂದರೆ ಆ ಮೂಗಿನ ಕಾಲಿಗೆ ಕಟ್ಟಾಗಿದ್ದಂತೆ. ಕಟ್ಟಾಗಿದ್ದರೆ ಇದು ಓಲಾಂಗಿದೆಯಾ ನೋಡೋಣ ಫಸ್ಟ್.
ಹಂಗಂದ್ರೆ ಅದು ಬ್ರಹ್ಮದೇವರೆಲ್ಲ ನಮಗೆ ಬೇಕಾದ್ರೆ ಏನೋ ಒಂದು ವಿಘ್ನ ಆದರೆ ಎಲ್ಲ ಬಿಟ್ಟೋಯ್ತು ಅಷ್ಟನ. ಮಳೆ ಬಂದರೆ ಇದು ಪೂಜೆ ಎಲ್ಲ ಗುಡಿ ಹೋಗೋದಿಲ್ಲ, ಪಾತ್ರ ಪೂಜೆ ಅಂದರೆ ಸಂಧ್ಯಾ ವಂದನ ಇಲ್ಲ, ನೀರು ಬರಲ್ಲ ಅಂದರೆ ದೇವ್ರ ಪೂಜೆ ಇಲ್ಲ, ನಮಗೆ ಒಂದು ನೈವೇದ್ಯಕ್ಕೆ ಒಂದಿಲ್ಲ ಅಂದರೆ ದೇವ್ರ ನೈವೇದ್ಯ ಇಲ್ಲ. ಆ ನೀರು ಪತ್ರಂ ಪುಷ್ಪಂ ಫಲಂ ತೋಯ ಅಂತ ನೀರಿಟ್ಟು ನೈವೇದ್ಯ ಮಾಡ್ರಿ ಅಂತಾರಲ್ಲ, ಏನಂತ ಕೊಟ್ಟಿದ್ದಾನೆ ದೇವರಿಗೆ ಸಮರ್ಪಣೆ ಮಾಡೋದಲ್ಲ. ಅಲ್ಲಿ ವಿಘ್ನ ಆದರೆಯೇ ಎಲ್ಲ ನಿಂತೋಯ್ತು ಎಲ್ಲ ಕಾರ್ಯ. ಬ್ರಹ್ಮವಾಯು ಕಡೆಯೇ ವಿಘ್ನ ಆಗಾದೇ ಇಲ್ಲ. ವಿಘ್ನ ಆದರಣೆ ಏನು ಮಾಡ್ತಾರಂದ್ರೆ ಆ ವಿಘ್ನನ್ನು ತಾಂಡಿವ ದೇವ್ರ ಪೂಜೆ ಮಾಡ್ತಾರಂತೆ. ನೋಡ್ರಿ, ಹೂಗಿಯ ಕಾಲಿಗೆ ಕಟ್ಟಿದರನು ಬೆಟ್ಟತ್ತುತ್ತಾರೆ ತಿರ್ಸಿ, ನೀ ಎಲ್ಲಿ ಬೇಕಾದ್ರೆ ಕಟ್ಟು, ನನ್ನ ಪೆಟ್ಟು ಬಿಡಿ, ಏನು ಮಾಡಿರೋ ನಾವು ದೇವರಿಗೆ ಮಾಡುವಂಥ ಸೇವನ ಪೂಜೆನ ನಿಲ್ಲಿಸೋದೇ ಇಲ್ಲ. ಆ ಬ್ರಹ್ಮದೇವರು ಹೊತ್ತಾದ್ರಂತೆ. ಹೊರಟಿದ್ದರೆ ಆ ಮೇಲೆ ಹೋಗಿ ಹಾಲು ಸುರಿತಾ ಇದ್ದಾರೆ. ಇವ ನೋಡಿದ ಕೋಪ, ರಾಣಿ ಪೆಟ್ಟು ಕೊಡೋದು ಎಲ್ಲ ಕೋಪ ಅವನಿಗೆ ಬಂತು. ಏನು ಬಂದರೆ ಇಷ್ಟು ಕಷ್ಟ ಕೊಟ್ಟಿತೆಂದು ಪೆಟ್ಟುಗಳನ್ನೇ ಹೊಡೆದನು. ದೊಡ್ಡ ಚಿಕ್ಕ ಕೋಡಲಿ ಒಂದು ಇಟ್ಟಿದ್ರಂತೆ, ನೇರ ಬಿಸಾಟಂತೆ. ಏನಂದರೆ ಆ ಆಕಳನ್ನ ಕೊಲ್ಲಬೇಕು ಅಂತ, ಕುತ್ತಿಯನ್ನು ಕೊಯ್ಬೇಕು ಅದನ್ನು. ಹಂಗೆ ಪೆಟ್ಟು ಕೊಟ್ಟಿತ್ತಲ್ಲ, ಲಾಣಿ ಕೊಟ್ಟಿಲ್ಲ, ಅದಕ್ಕೆ ಕಾರಣ ಈ ಆಕಳು ತಾನೆ. ತಿರುಗಿ ಪೆಟ್ಟು ಕೊಟ್ಟಿರಬಾರ್ದಾ? ಪ್ರಪೋರ್ಷನೇಟೇ ಇಲ್ಲ ಅವನು ಕೊಡೋ ದಂಡನೆ. ಪೆಟ್ಟಿಗೆ ಪೆಟ್ಟಿಲ್ಲ, ಪೆಟ್ಟಿಗೆ ಕೊಲ್ಲೋದು. ಆತ ಒಂದು ದುಷ್ಟನಾಗಿದ್ದ ಆ ಗೋಪ. ಆ ಕೋಡಲಿ ತೆಗೆದು ಬಡದರೆ ಆ ಕುತ್ತಿಗೆ ಹೋಗಿ ಕೊಯ್ಬೇಕಲ್ಲಿ. ಆ ಕ್ಷಣ ಕೃಷ್ಣ ತನ್ನ ಮನದ ಯೋಚಿಸಿ ಕೊಟ್ಟ ತನ್ನ ಶಿರವನು. ಅದು ಬಳಿಕ 10,000 ವರ್ಷ ಹುತ್ತದೊಳಗೆ ಇದ್ದ ದೇವರು ಹೊರಗೆ ಬರಲ್ಲ. ಏನಾಯಿತು ಅಂದರೆ ಆ ಕೋಡಲಿಂದ ಬಂದು ಆ ಕುತ್ತಿಗೆ ಕೊಯ್ಬೇಕು. ಕೃಷ್ಣ ಏನು ಮಾಡಿದ, ತನ್ನ ಕುತ್ತಿಗೆ ಕುರುಕಟ್ಟಂತೆ, ಅಡ್ಡ ಇಟ್ಟಂತೆ. ನೋಡ್ರಿ, ಏನು ಕರುಣ ನಿಧಿಯೋ ಹರಿ ಅಂತ ಹೇಳ್ತೇವಲ್ಲ, ದೇವರು ಎಷ್ಟು ಅಹಂ ಭಕ್ತಪರಾಧೀನ ತನ್ನ ಹೇಳಿಂತಾನ ಭಾಗವತಲ್ಲಿ. ನಾ ಭಕ್ತರುಗಳಿಗೆ ಅಧೀನ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಭಾಷತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವ ನನ್ನ ಚಿಂತನೆ ಮಾಡುವಂಥ ಭಗವದ್ಭಕ್ತರುಗಳ ಕ್ಷೇಮಣಪತಿ ನಂಗೆ ವಿಚಾರ. ಅವ್ರನ್ನ ಹೆಂಗೆ ಉದ್ಧಾರ ಮಾಡಬೇಕು, ಇವನು ಹೆಂಗೆ ಒಳ್ಳೆದ ತೊಗೊಂಡು ಬರಬೇಕು, ಇವನು ಅನುಗ್ರಹ ಮಾಡಬೇಕು ದೇವ್ರು ಯೋಚನೆ ಮಾಡ್ತಾ ಇದ್ದಾನಂತೆ. ಅದಕ್ಕೋಸ್ಕರ ಬ್ರಹ್ಮದೇವರು ಅಷ್ಟು ವರ್ಷ ಒಳಗಿಲ್ಲಾದವರು ನಮಗೆ ದೇವರು ಕುಯ್ದು ಬಾಲ್ ತೆರೆದು ಕಣ್ಣು ತೆರೆದು ನೋಡೋದೇ ಇಲ್ಲವಲ್ಲ ಅಂದರೆ ಬ್ರಹ್ಮದೇವರು ಮಾರಿ ನಮಗೆ ಏನೊಂದೇ ವಿಘ್ನ ಆದರೂ ಭಗವಂತ ಪೂಜೆ ಮಾಡಿದರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಅಂದರೆ ಪರಿಚಯ ಮಾಡ್ತಾನೆ. ನನಗೆ ವಿಘ್ನ ಕೊಡ್ತಾನೆ, ಏನೋ ಒಂದು ಕಷ್ಟಗಳು ಕೊಡ್ತಾನೆ, ಆಗ ನಾನು ಮತ್ತೋಲಾಗಿದ್ಯಾ ಅಂತ ದೇವರು ನೋಡ್ತಾ ಇದ್ದಾನಂತೆ. ಜಗನ್ನಾಥದಾಸರು ಹೇಳ್ತಾರೆ, ಹೆಂಗೆ ಒಂದು ತಾಯಿ ಏನು ಮಾಡಾಡುತ್ತೆ, ತನ್ನೋಡ ಕೂಸು ತಾನು ನೆನೆಸ್ತೀಯಾ ಅಂತ ಟೆಸ್ಟ್ ಮಾಡಾಡುತ್ತೆ. ಅದಕ್ಕೋಸ್ಕರ ಏನು ಮಾಡಾಳ ಅಂದರೆ ಕತ್ತಲ ರೂಮಲ್ಲಿ ಬಿಟ್ಟು ಉಳಿಂಜಿಂಬಾಳುತ್ತೆ. ಆ ಕೂಸು ಅದುವರೆಗೆ ಆಡ್ತಾ ಅಲ್ಲಲ್ಲಿ ಆಡ್ತಾ ಇರೋದಂತೆ. ತಿರುಗಿ ಅಮ್ಮ ಯಾಪ ಮುಂದೆ ಅಮ್ಮ ಅಮ್ಮ ಅಂತ ಹುಡುಕಾದಂತೆ. ಅದುವರೆಗೆ ನೋಡ್ತಾ ಇದ್ದವಳು ಅಮ್ಮ ಅಂತ ಹುಡುಕಿ ಓಡಿ ಬಂದು ಕಟ್ಟಿ ಹಿಡಕೊಂಡು ಮುದ್ದು ಕೊಟ್ಟು ಕೆಲಸ ಮಾಡಾಳು ತಾಯಿ ಅಂತ ಹೇಳ್ತಾಳೆ. ಅದು ಆ ಥರವಾಗಿ ದೇವ್ರು ಏನು ಮಾಡ್ತಾರೆ ಅಂದರೆ ಕತ್ತಲ ರೂಮಂತ ಬಿಟ್ಟು ತನಿಯಾಗಿ ಬಿಟ್ಟುಟ್ಟು ಅಂದರೆ ಏನರ್ಥ ಅಂದರೆ ದೇವ್ರು ನಾವು ಮಾಡಿದ ಪಾಪಗಳನ್ನ ಕೊಂಚ ಅನುಭವಿಸಲಿ, ನೋಡೋಣ ನಾನು ಜ್ಞಾಪಕ ಬರ್ತೀಯ ಅಂತ ನೋಡ್ತಾ ಇರುವಂತೆ. ಹೇಗ ಆತ ಕಷ್ಟದಲ್ಲಿನೂ ಅಮ್ಮನ ಜ್ಞಾಪಕ ಹೆಂಗೆ ಒಂದು ಕೂಸಿಗೆ ಬಂತು, ಆ ತಾಯಿ ಜ್ಞಾಪಕ ಬಂದಾಗ ದೇವ್ರ ಜ್ಞಾಪಕ ನಮಗೆ ಬಂದರೆ ದೇವ್ರು ಅವನೇ ಬಂದು ಆಲಿಂಗನ ಮಾಡಿರ್ತಾನಂತ. ಕಷ್ಟಪಡಬೇಡಪ್ಪ, ನಾ ಇದ್ದಾನೆ, ನಾನೇನು ರಚನೆ ಮಾಡ್ತಾನಂತ. ಆ ಥರವಾಗಿ ವಿಘ್ನಗಳು ಬಂದಾಗ ಪೂಜೆ ಮಾಡ್ತಾ ಇದ್ದ ಬ್ರಹ್ಮದೇವರು ಏನು ಮಾಡಿರು ಅಂದರೆ ಅನನ್ಯವ ಚಿಂತೆ ಅಂತ ಮಾಡುವಂಥ ದೇವರು ಆ ಭಕ್ತರುಗಳನ್ನ ಕಾಪಾಡಬೇಕು ಅಂತ ತನ್ನೋಡ ತಲೆನ ಗುರುಕಟ್ಟಂತೆ. ಅದಕ್ಕೋಸ್ಕರ ಹೇಳ್ತಾರೆ ವಾಸುದೇವರು ಈ ಕಥೆ ಹೇಳನೇ ಹೇಳೋವಂಥದ್ದು. ಯಾಕಂದರೆ ಈ ಕಟರ ಮುಖ್ಯ ಭಗವಂತ ಎಷ್ಟು ಕರುಣ ತನ್ನ ಭಕ್ತರುಗಳ ಮೇಲೆ ಕರುಣನ್ನು ತೋರಿಸ್ತಾ ಇದ್ದಂದರೆ ವಸುದೇವ ಕೃಷ್ಣನ ತೂಕಿಂಡು ಹೊರಡ್ತಾನಂತೆ. ಕಂಸ ಕೊಳ್ಳಕ್ಕಿದ್ದ ಯಮುನಾ ನದಿ ಬೆಳ್ಳ ಅಷ್ಟು ನೀರು ಓದ್ತಾದೆ. ಕೃಷ್ಣನ ತೂಕಿಂಡು ತಲೆ ಮೇಲೆ ತೊಗೊಂಡು ಓದ್ತಾ ಇದ್ದರೆ ಆ ಬೆಳ್ಳ ಅಷ್ಟು ನೀರು ಹೋಯಿದ್ರೆ ಅವ ತಲೆ ಮೇಲೆ ಬಡ್ಕೊಂಡು ಇರಬೇಕಂತೆ. ನೋಡಿರೆ ವಸುದೇವರು ಓದ್ತಾ ಇದ್ದಾರೆ. ರಾತ್ರಿ ಕತ್ತಲ 12 ಗಂಟೆ ಅಷ್ಟು ದೊಡ್ಡ ನೀರು ವಸುದೇವರು ಬರೋ ವೇಳೆ ಅವಳು ಮೊಳಗಾಳಿ ಕೆಳಗೆ ಎತ್ತುತ್ತೆ. ಹೇಳ್ತಾರೆ, ಎಷ್ಟೊಂದೇ ಕಷ್ಟವಾಗಲಿ ದೇವರನ್ನ ಎಡೆದವರಿಗೆ ಕಷ್ಟ ನೀರು ತಲೆ ಮೇಲೆ ಹೋಗೋದೇ ಇಲ್ಲ, ನಿಮ್ಮ ನಡುವೆ ಕೆಳಗೆ ಇದೆ ಅಂತ ವಾದಿರಾಜರ ವರ್ಣನೆ ಮಾಡ್ತಾರೆ. ತಿರುಪತಿಯಲ್ಲಿ ಅವರು ತೀರ್ಥ ಪ್ರಬಂಧ ಅಂತ ಒಯ್ದು ಬರೋದೊಂದು ಗ್ರಂಥ. ಒவ்வೊಂದು ಕ್ಷೇತ್ರಕ್ಕೂ ಹೋಗಿ ಒவ்வೊಂದು ದೇವರನ್ನ ಸ್ಮರಣ ಮಾಡಿ ಅವ್ರ ರೂಪಗಳನ್ನ ಅವರ ಫಲನ ದೇವ್ರನ್ನ ಸ್ಮರಣ ಮಾಡಿದ್ರೆ ಏನು ಫಲ ಅಂತ ಬರೀ ಅವಳು ತಿರುಪತಿ ದೇವರನ್ನ ವೆಂಕಟರಮಣ ದೇವ್ರನ್ನ ಹೇಳ್ತಾನೆ, ವೆಂಕಟರಮಣ ನೀವು ಒಂದು ಬಲದ ಕೈನ ಕಳಗ ತೋರಿಸ್ತಾ ಇದ್ದಿ, ಎಡದ ಕೈನ ಹಿಂಗಿಟ್ಟಿದ್ದಿ, ಶಂಖಚಕ್ರ ಧಾರಣ ಮಾಡಿದ್ದಿ. ಇದು ನೋಡಿ ನನಗೆ ಒಂದು ಕಾಣಿಸ್ತೆ, ಯಾವ ಒಬ್ಬ ಶಂಖಚಕ್ರ ಮುದ್ರಾಧಾರಣ ಮಾಡಿಂಡು ಹಂಗಂದ್ರೆ ನಾವು ನಿತ್ಯ ನಾಮ ಮುದ್ರಾಧಾರಣ ಮಾಡಿಂತೇವಲ್ಲ ಹಂಗೆ ಸ್ತ್ರೀಗಳು ತಪ್ತ ಮುದ್ರಾಧಾರಣ ಮಾಡಿಂಡು ಭಗವದ್ಭಕ್ತಿಯಲ್ಲಿ ನಿನ್ನವೇ ಚರಣಾಗದಿ ಅಂತ ನಿನ್ನ ಪಾದನ ನೀನು ತೋರಿಸ್ತಾ ಇದ್ದಿಲ್ಲ, ನಿನ್ನ ಪಾದವೇ ಚರಣಾಗದಿ ಅಂತ ಯಾರು ನಿನ್ನವೇ ಅಂಡಿ ಇದ್ದಾರೆಯೋ ಭಕ್ತಿ ಮಾಡ್ತಾ ಇದ್ದಾರೆಯೋ ಅವರಿಗೆ ಬರುವಂಥ ಕಷ್ಟ ಎಷ್ಟೇ ಇದ್ರೂ ನಡುವೆಯ ಮೇಲೆ ಹೋಲಾಗ ನೋಡಿಂತ ಅನ್ನೋದು ಎಡದಕ್ಕೆ ಇಟ್ಟಿದ್ದೀಯೋ ಏನೋ ವಾದಿರಾಜರು ವರ್ಣನೆ ಮಾಡ್ತಾರೆ ವೆಂಕಟರಮಣ ದೇವರನ್ನ. ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಬ್ರಹ್ಮದೇವರು ಕೊಡಲಿ ಕೊಟ್ಟು ಬೊಡಿಲಕ್ಕೆ ಬಂದರೆ ಕೃಷ್ಣ ತನ್ನ ಮನದಿ ಯೋಚಿಸಿ ಕೊಟ್ಟ ತನ್ನ ಶಿರವನು ತನ್ನೋಡ ತಳನ ಕೊಟ್ಟಲ್ಲ ಕೃಷ್ಣ. ಎಷ್ಟೊಂದು ಅನುಗ್ರಹ, ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತ ಅಧೀನನೋ
ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ಅಂತ ಜಗನ್ನಾಥದಾಸರು ವರ್ಣನೆ ಮಾಡ್ತಾರೆ. ಆಗ ಆ ಭಗವಂತನ ಸ್ಮರಣ ಮಾಡುವ ಭಕ್ತರುಗಳನ್ನ ದೇವರು ರಚನೆ ಮಾಡಿಯೇ ತೀರ್ತಾನೆ, ಅದ್ರಿಗೆ ಸಂದೇಹವೇ ಬೇಡ ಎಂಬ ತೋರಿಸುವ ಒಂದು ಘಟನೆ ಇದು. ಆಗ ಒಂದು ವೇಳೆ ಪೆಟ್ಟು ತಾಕಿದ್ರೆ ವಾಯುದೇವರಿಯ ಬ್ರಹ್ಮದೇವರಿಯ ಆ ಹಾಕ್ಲಿ ಅದು ಆಗಿರುತ್ತೆ ಅಂದರೆ ಪುರಂದರ ವಿಠಲನ ಪೂಜೆಯು ಮಾಡುವ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿಂಜಾತ ಕೈಯ ಸಜ್ಜನರಿಗೆ ಅಂಜಿಕಿಂಜಾತ ಕೈಯ ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿಂಜಾತ ಕೈಯ ಮಧ್ವರಾಯರನ ಸಂಜೀವರಾಯರನ ವಾಯುದೇವರನ್ನ ಸ್ಮರಣ ಮಾಡಿದವರೇ ಅಂಜಿಕಿಲ್ಲ ಅಂದರೆ ವಾಯುದೇವರಿಗೆ ಇಲ್ಲಿ ಅಂಜಿಕೆ ಆಗತ್ತೆಯಾ? ಅದು ಅಂಜಿಕೆಯೇ ಇಲ್ಲ. ನೀ ಕೋಡಲಿ ದೇವಿ ಬಿಸಾಡು, ಪೆಟ್ಟು ಬಿಡಿ, ಬೆಂಕಿ ಇಡು, ನಂಗೆ ಒಂದು ಆಗೋದಿಲ್ಲ. ವಾಯುದೇವರು ಬ್ರಹ್ಮದೇವರು ಹೇಳ್ತಾರೆ, ತಲಣ ಕೊಟ್ಟರೆ ಅವ್ರ ಹಾಲು ಸುರಿತಾವೇ ಇದ್ದಾರೆ, ಕಂಡಿಲ್ಲವೇ ಇಲ್ಲ. ಕೋಡಲಿ ಬಿಸಾಟ್ರೇ ಕಂಡಿರಲಿಲ್ಲ. ಅವ್ರಿಗೆ ಪೆಟ್ಟು ತಾಗಿದ್ರೆ ಏನಾಗತ್ತೆ ಅಂದ್ರೆ ಆಗೋದೇ ಇಲ್ಲ. ಅದಕ್ಕಂದ್ರೆ ಭೀಮದೇವರಿಗೆ ಆ ದುರ್ಯೋಧನ ಅಷ್ಟೊಂದು ವಿಷವೇ ಇಟ್ಟಂತೆ. ಅರಮನೆಯಲ್ಲಿ ಮನನವೇ ಬೆಂಕಿ ಸೇರಿ ಉರಿಸ್ತಾನೆ. ಪಾಂಡವರಗಳನ್ನ ತೋಳನ್ನ ತೆಗೆದು ಓಡುದ್ರಿತ್ತು ಬ್ರಹ್ಮದೇವರು. ವಿಷ ಇಟ್ಟರೆ ಜೀರ್ಣ ಮಾಡಿ ತೋರಿಸ್ತಾರಂತ ಭೀಮದೇವರು. ಮಧ್ವಾಚಾರ್ಯರು ಅಷ್ಟೊಂದು ಕಷ್ಟ ಬಂದರೆ ಅವ್ರ ಇಡೀ ಚರಿತ್ರದಲ್ಲಿ ಕಷ್ಟಪಟ್ಟರು ಎಂಬ ಕಥೆಯೇ ಇಲ್ಲಂತ ಸುಮಧ್ವ ವಿಜಯಲಿ. ಏಗಾಂಡು ಸಂತೋಷ, ಏಗಾಲ್ ಆನಂದ ಅಂದ್ರೆ ಆನಂದ ತೀರ್ಥರದ್ದು ಅವರಿಗೆ ಹೆಸರು. ಅವರಿಗೆ ಕಷ್ಟ ಅಂತ ಬರ್ತೇಯ, ಅವರಿಗೆ ಪೆಟ್ಟು ತಾಕಿದ್ರೂ ಪೆಟ್ಟು ತಾಕಾದೇ ಇಲ್ಲ ವಾಯು ಬ್ರಹ್ಮಾದಿಗಳಿಗೆ ಅಂತ. ಆಗ ಕೃಷ್ಣ ಇದಕ್ಕೆ ತಲೆ ಕೊಟ್ಟ ಅಂದರೆ ಅವರು ಹೇಗಂದ್ರೆ ಅವ ಕರುಣಾಳವ ತನ್ನ ಭಕ್ತರುಗಳಿಗೆ ಅವ್ರಿಗೆ ಪೆಟ್ಟೆ ತಾಕಲಾಗಿದ್ದರೂ ಅವ್ರಿಗೆ ಅಂಜಿಕೆ ಇಲ್ಲ ಆದ್ರೂ ತಲೆ ಕೊಡೋದು ಅವ ಕರ್ತವ್ಯ ಅಂತ ಮಾಡ್ತಾ ಇದ್ದ. ನನ್ನ ಡ್ಯೂಟಿ ಇದು, ನಾ ಕಾಪಾಡ್ಸೋದು ನನ್ನ ಡ್ಯೂಟಿ, ನಾ ಕಾಪಾಡಿಸ್ತಾನೆ ಹಂಗಂತ ಕೃಷ್ಣ ತಲೆ ಕೊಟ್ಟ ಅಂತ ಹೇಳ್ತಾರೆ. ಕೃಷ್ಣ ತನ್ನ ಮನದ ಯೋಚಿಸಿ ಕೊಟ್ಟ ತನ್ನ ಶರವನು ಏನಾಗಿತ್ತು ಅಂದರೆ 7 ತಾಳ ಮರದ ಉದ್ದ ಏಕವಾಗಿ ಎದ್ದಿತ್ತು. ತೋರಿಸಿರು ಕೃಷ್ಣನಿಗೆ ಏನಾಗತ್ತೆ, ವಾಯುದೇವರಿಗೆ ಏನಾಗಲ್ಲ ಅಂದರೆ ಕೃಷ್ಣನಿಗೆ ಏನಾಗತ್ತಾ ಅಂದರೆ ಕೃಷ್ಣನಿಗೆ ನಮ್ಮಂಥ ಪ್ರಾಕೃತ ದೇಹವೇ ಇಲ್ಲಂತ. ಇತಾಮಾರಿ ರಕ್ತ ಮಾಮಿಸ ಸದ ಎಲುಬು ಇದೇ ಇಲ್ಲ. ಅವ ಏನಂತಾರೆ ಅಪ್ರಾಕೃತ ದೇಹ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಅವರಿಗೆ ದೇಹ ಹೇಗಂದರೆ ಒಂದು ಚಕ್ಕರ ಹಚ್ಚಲಿ ಮೆಣಸಿನ್ಕಾಯಿ ಮಾಡಿಟ್ರೆ ಖಾರ ಆಗತ್ತೆಯ, ಆ ಸಾಗಣ ಸಿಹಿಯಾಗತ್ತಾನೆ ಇದೆ. ಆ ಥರವಾಗಿ ಭಗವಂತನ ದೇಹ ಅಪ್ರಾಕೃತ ದೇಹ. ಅದಕ್ಕೆ ಎಳುವು ಮಾಂಸ ಪೆಟ್ಟು ತಾಕಿದ ಗಾಯ ಆಯಿತು, ಏನನೇ ಇಲ್ಲ. ಆಗ ಎದಕ್ಕೆ ಗಾಯ ಮಾಡಿ ತೋರಿಸಿ ಆದರೆ 7 ತಾಳ ಮರದ ಉದ್ದ ಏಕವಾಗಿ ಎದ್ದಿತ್ತು. ಪೆಟ್ಟು ಬಡಿದ್ರೆ 1 ತಾಳ ಮರವೇ ಎಷ್ಟೋ ಫೀಟ್ ಇದೆ, 7 ತಾಳ ಮರ ಹೈಟಿ ನೀರು ಪೀಚಿತ್ತು, ನೀರಿಲ್ಲ ನೆತ್ತರು, ಅಷ್ಟೊಂದು ನೆತ್ತರು ಪೀಚಿತ್ತು ಅಂತ ಅದಕ್ಕೆ ಶ್ರೀನಿವಾಸನಿಗೆ. ಇದೇನಪ್ಪ ಇಷ್ಟು ತಾಳ ಮರ ಉದ್ದ ನೆತ್ತರು ಪೀಚಿತ್ತು ಅಂತ ಹೇಳ್ತಾರಲ್ಲ, ಹಂಗೆ ಆಗತ್ತೆ ಅಂದರೆ ದೇವ್ರ ಮಾರಿ ಬೆಸ್ಟ್ ಆ್ಯಕ್ಟರ್ ಯಾರನ್ನೇ ಇಲ್ಲಂತೆ. ಅವ್ರು ಕೆಮಿಕಲ್ ತೊಗೊಂಡು ಸೊಲ್ಯೂಷನ್ ರೆಡಿ ಮಾಡಿ ನೆತ್ತರು ಮಾಡಿ ಸೊರಕೊಂಡು ನೆತ್ತರು ಬಂದಾಗ ತೋರಿಸ್ತಾರಲ್ಲ, ಅದೆಲ್ಲ ಅಲ್ಲ, ಇನ್ಸ್ಟೆಂಟೇನಿಯಸ್ ಸೃಷ್ಟಿ ಮಾಡಿದಂತೆ. ಎಷ್ಟು ನೆತ್ತರು ಅಂದರೆ 7 ತಾಳ ಮರ ಹೈಟಿ ಪೀಚ ಆಳವ ನೆತ್ತರು. ಅದು ಎದಕ್ಕಂದ್ರೆ ನನ್ನ ಪತಿ ತಪ್ಪ ತಲೆಕಲ್ಲಿ ಅವ ಆಲ್ರೆಡಿ ಪೆಟ್ಟು ಕೊಟ್ಟಿದ್ದಾನೆ, ತಪ್ಪಾವೇ ತಲೆಕಲ್ಲಿ ಇನ್ನೂ ಪಾಪ ಅನುಭವಿಸಲಿ ಅಂತ ಒಂದು ನಾಟಕಕ್ಕೋಸ್ಕರ ಮಾಡಿದ. ಆಗೇನಾಗಿತ್ತು ಅಂದರೆ ಕಷ್ಟವೆಲ್ಲನು ರಕ್ತವೆಲ್ಲ ನೋಡಿ ಗೋಪ ಮತ್ತು ಸ್ವರ್ಗಕ್ಕೆ ಹೋದನು. ಆಗವೇ ಬಿದ್ದು ಸತ್ತಂತೆ. ಪೆಟ್ಟು ಬಡದು ನೋಡಿ ಆ ಗೋವಿಯ ಮಾಡಿದ ಪಾಪ, ದೇವರಿಗೆ ಪೆಟ್ಟು ಪಟ್ಟ ಪಾಪ, ಆಗವೇ ಆ ಶಾಖಲಿ ಸತ್ತು ಬಿದ್ದಂತ ಆ ಗೋಪ. ಆಗ ಏನಾಗಿತ್ತು ಅಂದರೆ ಆ ಗೋ ಹೊರಟಿತ್ತು ಅಂತ. ಕಷ್ಟವೆಲ್ಲ ನೋಡಿ ಗೋವು ಅಷ್ಟು ಬಂದು ಹೇಳಿತು. ಸೋಳರಾಜ ಅರಣ್ಮನೆಯಲ್ಲಿ ಹೋಗಿ ಹೇಳಿತಂತೆ. ಇಷ್ಟೊಂದು ಏನೋ ಬಂದು ನಿಂತಿತ್ತು, ಮಾತಾಡಿತ್ತು. ಅದು ಒಂದು ರಾಜನಿಗೆ ಅರ್ಥ ಆಗಲ್ಲ. ಏನೋ ಇಷ್ಟೊಂದು ಗೋಗಳು ಒಯ್ದ, ಈ ಒಂದು ಗೋಮಟ್ಟು ಬರ್ತಾ ಗೋಪ ಕಾಣೆ. ಹಂಗಂದ್ರೆ ಏನೋ ತಟ್ಟನೆ ರಾಯನ ಇದ್ದ ಗಿರಿಗೆ ಬಂದು ಸೇರಿದ. ಬಂದು ಅಲ್ಲಿ ನೋಡಿರೆ ಅಷ್ಟೊಂದು ನೆತ್ತರು ಓದ್ತಾ ಇದೆ. ಈ ಗೋಪ ಕೆಳಗೆ ಬಿದ್ದಿದ್ದಾನೆ, ಈ ಆಕಳು ನೆತ್ತರು ಕರೆಯೋಡ ಬಂದಿದೆ ಇಲ್ಲಿ ನೋಡಿರಿ ಅಂತ. ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ, ಏನು ಇಷ್ಟೊಂದು ಕಷ್ಟ ಯಾರಾಗಿತ್ತು, ಯಾರು ಹೀಗೆ ಮಾಡಿರು ಅಂತ. ಆಗ ಅಲ್ಲಿ ಶ್ರೀನಿವಾಸ ದೇವರು ಹೇಳಿರಂತೆ, ಇಷ್ಟು ಕಷ್ಟ ಕೊಟ್ಟವನೇ ಭ್ರಷ್ಟ ಪಿಚಾಚವಾಗವೆಂದನು. ಏ ರಾಜ, ಇಷ್ಟು ಒಂದು ಕಷ್ಟ ನಾನೇ ಹೆಂಡತಿನ ಬಿಟ್ಟು ಇಲ್ಲಿ ಬಂದು ಕೂತು ನಾನು 10,000 ವರ್ಷ ಊಟ ತಿಂಡಿ ಇಲ್ಲ. ಏನೋ ಒಂದು ಈ ಆಕಳು ಬಂದು ಹಾಲು ಸುರಿತಾ ಇತ್ತು ನನಗೆ, ಪರವಾಗಿಲ್ಲ ನನಗೆ ಏನೋ ಸೇವೆ ಮಾಡುತ್ತೆ, ಊಟ ತಿಂಡಿ ಆಯ್ತಲ್ಲ, ಹಾಲು ಸಿಕ್ಕತ್ತಲ್ಲ ಅಂದರೆ ನನಗೆ ಪೆಟ್ಟು ಕೊಡೋದು ಇಷ್ಟೊಂದು ಕಷ್ಟ ಬಂದಿದ್ದಲ್ಲ, ನೀ ಪಿಚಾಚಾವು ಅಂತ ಸಾಪಟ್ಟಂತೆ. ಆ ರಾಜ ಕೇಳಿದಂತ, ನಾ ಏನಪ್ಪ ಪಾಪ ಮಾಡಿದೆ, ನಾವು ಹೇಳಿದೊಡತಿ ತೆಲಕಂಡೊಡತ ಓಡಿ ಬಂದಿದ್ದಾನೆ, ಬಡದ ಅವನ ತೆಲದ್ರೆ ನಾನೇ ಅವನ ದಂಡನ ಕೊಟ್ಟಿರುವೆ ಇಷ್ಟೊತ್ತು. ಈಗ ನಂಗೆ ಪಿಚಾಚು ಸಾಪಟ್ಟಿಲ್ಲ ಅಂತ ದೇವರು ಹೇಳಿರುತ್ತೆ. ಏನೋ ಹೆಂಡತಿನ ಬಿಟ್ಟು ಬಂದ ದುಃಖ ನಂಗೆ, ಅವಳನ್ನ ಬಿಟ್ಟುಬಿಟ್ಟು ಇದ್ದದ್ದೇ ಇಲ್ಲ ಆ ಒಂದು ವಿಚಾರ. ಈ ಪೆಟ್ಟಿ ಬೆರತಾಗಿದ್ದಲ್ಲ, ಮೂಳೆ ಏದೋ ಕೆಲಸ ಮಾಡಲ್ಲ ಹಂಗದ ನನಗೆ ಬುದ್ಧಿ, ಅಲ್ಲಿ ಏದೋ ತಿಲ್ಲಾಗ ಹೇಳಿಬಿಟ್ಟ, ಸಾಪ ಕೊಟ್ಟು ಬಿಟ್ಟ, ಪರವಳ ಹೋದಂತೆ ಶ್ರೀನಿವಾಸ. ಏನಪ್ಪ ದೇವರು ಹಿಂಗೆ ಪೆಟ್ಟುತ್ತಾಗಿರೋ ಒಂದು ಬರ ಅನುಗ್ರಹ, ಮತ್ತು ನಾವು ದೇವರಿಗೆ ಪೂಜೆ ಮಾಡ್ತೇವಲ್ಲ, ನಮಗೆ ಅನುಗ್ರಹ ಕೊಡ್ತಾರೆ ಅಲ್ಲ ಶಾಪ ಕೊಡ್ತಾರೆ ಅಂತ ಗೊತ್ತಿಲ್ಲವ. ಹಂಗಂದರೆ
ದೇವರ ಸತ್ಯ ಸಂಕಲ್ಪ ಅಂತ ಹೆಸರು. ದೇವರು ಮಾತಲ್ಲಿ ಒಂದು ಮಾತು ಬಂದರೆ, ದೇವರು ಬಾಯಿ ತೆರೆದ್ರೆ ಅದು ಭಗವದ್ಗೀತೆ ಆಗುತ್ತೆ, ದೇವರು ಬಾಯಿ ತೆರೆದ್ರೆ ಅದು ಶಾಸ್ತ್ರ ಆಗುತ್ತೆ. ಅಂದರೆ ದೇವ್ರ ಮಾತು ಶಾಸ್ತ್ರ ಮಾರಿಸಿ ಹೇಳ್ತಾನೆ ಅಂದ್ರೆ ಇಲ್ಲ. ಶಾಸ್ತ್ರ ಹೇಳುತ್ತೆ, ರಾಜ ಮಾಡುವಂಥ ಪ್ರಜೆಗಳು ಮಾಡುವಂಥ ಪಾಪ ರಾಜಾವಿಗೆ, ಪುತ್ರಗಳು ಮಾಡುವಂಥ ಪಾಪ ತಾಯಿ ತಂದೆಯರಿಗೆ, ಶಿಷ್ಯರುಗಳು ಮಾಡುವಂಥ ಪಾಪ ಗುರುವಿಗೆ. ಹಂಗಂದ್ರೆ ಇಲ್ಲಿ ಪುತ್ರ ಶಿಷ್ಯ ಮಾಡಿದರೆ ಇನ್ನೊಂದು ಏನು ಬರುತ್ತೆ, ಹೆಂಡತಿ ಮಾಡುವಂಥ ಪಾಪ ಗಂಡನಿಗೆ. ಅಲ್ಲಿ ಬಂತು ಸಿಕ್ಕಲ್ಲ ನಮಗೆ. ಯಾಕಂದರೆ ನಮಗೆ ಗುರು ಶಿಷ್ಯ ಇಲ್ಲ, ಪಾಠವೇ ಓದೋದಿಲ್ಲ, ನಾವು ಗುರುಗಳು ಹೋಗೋದಿಲ್ಲ, ರಾಜ ಪ್ರಜೆ ಕಾನ್ಸೆಪ್ಟೇ ಇಲ್ಲ, ಫುಲ್ ಡೆಮಾಕ್ರಸಿ ಹೋಗಿಡುತ್ತೆ. ಈಗ ಎಲ್ಲಿ ನಾವೆಲ್ಲಿ ತಂದೆ ತಾಯಿಗಳ ಗುರು, ಅದು ಬೇಕಾದ್ರೆ ಅದನ್ನೊಂದು ಕಷ್ಟ. ಮಕ್ಕಳು ಮಾಡಿದ ಪಾಪ ದೊಡ್ಡವರು ಕಷ್ಟಪಡ್ತಾ ಇದ್ದಾರೆ, ಹೋಮಳೆ ಕೂತಿದ್ದಾರಲ್ಲ ಈ ಕಾಲದಲ್ಲಿ, ಎಷ್ಟು ಬೆಳೆಸಿದ್ರೂ ಬಿಟ್ಟೋಗಿದ್ದಾರಲ್ಲ, ಮಕ್ಕಳು ಮಾಡುವಂಥ ಪಾಪ ದೊಡ್ಡವರು ತನ ಅನುಭವಿಸ್ತಾರೆ. ಈಗ ಅದೇನಾಗಿತ್ತು ಅಂದರೆ, ಪ್ರಜೆಗಳು ಮಾಡುವಂಥ ಪಾಪ ರಾಜಾವಿಗೆ ಅಂದರೆ ಅವ ಗೋವಣ ಹೆಂಗೆ ಇಟ್ಟಬೇಕು ಅಂತ ನಿಂಗೆ ಅವನಿಗೆ ನೀ ಹೇಳಿಲ್ಲ, ಆ ಒಂದು ಅಡ್ಮಿನಿಸ್ಟ್ರೇಷನ್ ಕ್ಯಾಪಬಿಲಿಟಿ ನಿಂಗೆ ಇಲ್ಲ. ನೀ ರಾಜವಾಗಿ ಅವನಿಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಒಂದು ಗೋಪನ ಇಟ್ಟು ನೀ ಸಂರಕ್ಷಣೆ ಮಾಡಿರ್ಕು. ಹೆಂಗೆ ಒಂದು ಗೋಪ ಸರಿಯಾಗಿ ನಡಕಲ್ಲವೋ ಅವನ ಪಾಪ ನಿಂಗೆ, ಅದಕ್ಕೋಸ್ಕರ ನೀ ಪಿಶಾಚು. ಹಂಗಂತ ನೋಡ್ರಿ, ಮಕ್ಕಳು ಇನ್ನೊಬ್ರು ಯಾರೋ ಮಾಡಿದ ಪಾಪೇ ನಮಗೆ ಅಂದರೆ ನಾವೇ ಡೈರೆಕ್ಟ್ ಎಷ್ಟೋ ಲಕ್ಷ ಪಾಪಗಳು ಮಾಡ್ತಾ ಇದ್ದೇವಲ್ಲ, ಎಷ್ಟು ದಂಡನ ದೇವರು ಕೊಟ್ಟದ್ದೇ, ಅದಕ್ಕೋಸ್ಕರವೇ ಇಷ್ಟು ಕಷ್ಟಗಳು ಬರ್ತಾ ಇದೆ ಅಂತ ದೇವರು ಹೇಳ್ತಾ ಇದ್ದಾನೆ. ಆಗ ಹೇಳಿದಂತೆ ಇಷ್ಟು ಪಿಶಾಚಾತ ಇದ್ದಾನೆ, ನಂಗೊಂದು ಅನುಗ್ರಹ ಆಗಬೇಕಲ್ಲ. ನಾವು ಹೇಳಿರುತ್ತೆ, ನಾ ಆಕಾಶರಾಜನ ಮಗಳು ಪದ್ಮಾವತಿಯನ್ನು ಮದುವೆ ಮಾಡಿಂತ ಇದ್ದಾನೆ. ಆ ಮದುವೆ ಮಾಡುವ ಅವಳೆ ಅವ ಎಷ್ಟೋ ಆಭರಣಗಳನ್ನು ನವರತ್ನಗಳನ್ನು ಅಷ್ಟೋ ಕೊಡ್ತಾ ಇದ್ದಾನೆ ನಂಗೆ. ಆ ಒಂದು ವಜ್ರ ಕ್ರೀಟ ನಂಗೆ ಕೊಡ್ತಾನೆ. ಆ ಒಂದು ವಜ್ರ ಕ್ರೀಟನ ಪ್ರತಿ ಶುಕ್ರವಾರ ನಾ ಇಟ್ಟಂತಾನೆ. ಆ ಒಂದು ಮುಹೂರ್ತ ಕಾಲದಲ್ಲಿ ನಾ ಇಟ್ಟಂಬಾವಳ ನನ್ನ ಕನ್ನಡಿ ಆನಂದ ಭಾಷೆ ಬರ್ತೆ. ಆ ಕಾಲದಲ್ಲಿ ನಿಂಗೆ ಸುಖ ಆಗಲಿ ಅಂತ ಅನುಗ್ರಹ ಮಾಡಿರುವಂಥ ಪಿಶಾಚಾದಲ್ಲಿ ಆ ರಾಜಾವಿಗೆ ಅದನ್ನು ಈತನು ಬರ್ತಾ ಇದ್ದಂತೆ ದೇವರಿಗೆ ಪ್ರತಿ ಶುಕ್ರವಾರ ವಜ್ರ ಕ್ರೀಟ ಇಟ್ಟಾಗ ದೇವರಿಗೆ ಆನಂದ ಭಾಷೆ ಬರ್ತಾ ಅಂತ ಹೇಳ್ತಾರೆ. ಆ ಕಲಿಯುಗ ಇಡೀ ಕಲಿಯುಗ ಪೂರ ಆ ಪಿಶಾಚಾದ ರಾಜಾವಿಗೆ ದೇವರು ಅನುಗ್ರಹ ಮಾಡ್ತಾ ಇದ್ದಾನಂತೆ. ದೇವರು ತಿರ್ಸಿ ಕಂಟಿನ್ಯೂ ಮಾಡ್ತಾನೆ ತನ್ನ ಲೀಲಾ ವಿಲೋದಗಳನ್ನ. ಆ ಗಾಯ ಆಗಿತ್ತಲ್ಲ, ಗಾಯಕ್ಕೆ ಔಷಧ ಬೇಕು ಅಂತೇಳಿ ಹುಡುಕಿದಂತೆ. ಅರುಣೋದಯದಲ್ಲಿ ಎದ್ದು ಔಷಧಾರ್ಥಕ್ಕೆ ಹೋದನು. ಔಷಧ ಹುಡುಕಿದ ಹೋತ ಯಾರಂದ್ರೆ ಔಷಧ ಬೇಕಲ್ಲ, ಬೃಹಸ್ಪತಿ ಅಂತ ಕರೆದಿರುತ್ತೆ. ಬೃಹಸ್ಪತಿ ದೇವ ಗುರು ಅವ್ರು ಬಂದು ನಾ ಪೆಟ್ಟು ತಾಕಿದ್ದ ನಂಗೆ ಒಂದು ಔಷಧ ಹೇಳೊಂದಿರುತ್ತೆ. ಅವ್ರು ಹೇಳಿರುತ್ತೆ, ನೀನೇ ಧನ್ವಂತರಿ, ನೀನೇ ಸರ್ವ ರೋಗಗಳಿಗೆ ಪರಿಹಾರ ಮಾಡಾಮ, ಭವರೋಗ ವೈದ್ಯ, ನಿಂಗೆ ನಾ ಔಷಧ ಹೇಳಬೇಕಾ? ಹಂಗಂದ್ರಪ್ಪ ನಾ ನಾಟಕ ಅಲ್ತಾನೆ, ನೀವೊಂದು ನಂಗೆ ಔಷಧ ಹೇಳು, ನಾ ತೊಕ್ಕಂತಾನೆ ಅಂತ ಹೇಳ್ತಾ ಬೃಹಸ್ಪತಿ ಔಷಧ ಹೇಳಿರುತ್ತೆ. ಅದನ್ನು ತೊಗೊಳ್ಳೋಕ್ಕೋಸ್ಕರ ಅರುಣೋದಯದಲ್ಲಿ ಎದ್ದ ಔಷಧಾರ್ಥಕ್ಕೆ ಹೋದನು. ಹೊರಟಾಗ ಏನಾಗಿತ್ತು ಅಂದರೆ, ಆಗ ಕ್ರೋಡರೂಪಿಯ ಕಂಡನು, ಕೂಡಿ ಮಾತನ ಆಡಿದನು. ಆಗ ಅಲ್ಲಿ ಬತ್ತಾದಿರುತ್ತೆ. ಯಾರು ಅಂದರೆ ವರಾಹ ದೇವರು ಬತ್ತಾದಿರುತ್ತೆ. ಅಲ್ಲಿ ವರಾಹ ದೇವರು ತಿರುಪತಿ ಕ್ಷೇತ್ರ ಭೂವರಾಹ ಕ್ಷೇತ್ರ ಅಂತ ಹೆಸರು. ಅದಕ್ಕೋಸ್ಕರ ಅದು ವರಾಹ ದೇವರೋಡ ಕ್ಷೇತ್ರವೇ ಅದು. ತಿರುಪತಿ ದೇವರು ವೆಂಕಟರಮಣ ದೇವರು ಅಲ್ಲಿ ಬಂದು ಕೂತಿದ್ದಾರಂದರೆ ಅದು ವರಾಹ ದೇವರ ಕ್ಷೇತ್ರ. ದೈತ್ಯರುಗಳ ಸಂಹಾರ ಮಾಡಿ ವರಾಹ ದೇವರು ತನ್ನೋಡ ಗಣಗಳೋடு ಸೇರಿ ಬತ್ತಾದಿರುತ್ತೆ. ಅವರುಗಳ ಗಣಗಳು ಅಂದರೆ ಎಲ್ಲ ಶಿಷ್ಯರುಗಳು ಭಕ್ತರುಗಳು ಎಲ್ಲ ಸೇರಿ ಬರ್ತಾ ಇದ್ದಾರೆ. ಕ್ರೋಡರೂಪಿಯ ಕಂಡನು ಕೂಡಿ ಮಾತನಾಡಿದನು. ಇವು ನೋಡಿದ್ರೆ, ಯಾರಪ್ಪ ನೀನು? ಶ್ರೀನಿವಾಸ ಇಲ್ಲಿ ಬಂದಿದ್ದಾನೆ, ವೈಕುಂಠ ಬಂದು 10,000 ವರ್ಷ ಆಗಿತ್ತು, ಹೆಂಡತಿ ಬಿಟ್ಟು ಬಂದಿದ್ದಾನೆ, ಊಟ ತಿಂಡಿ ಇಲ್ಲ, ಇಷ್ಟು ವರ್ಷ ಒಂದು ಹುತ್ತೋಡೋ ಕೂತಿಂದ ಇಂಥ ಅವರಿಗೆ ಗಾಯ ಆಗಿದಪ್ಪ, ಔಷಧವಿಲ್ಲ. ಅವನು ದೇವರೇ, ಅವನು ಸಾಕ್ಷಾತ್ ಶ್ರೀಹರಿಯೇ, ಇವನು ಹರಿಯೇ, ಒಂದು ನಾಟಕ ಮಾತಾಡ್ತಾ ಇದ್ದಾರೆ. ಹೇಳಿರು, ಏನಪ್ಪ ಬೇಕು ಅಂದರೆ ನನಗೆ ಒಂದು ಜಾಗ ಬೇಕು, 3 ಪಾದ ಭೂಮಿ ಕೊಟ್ಟರೆ ಎದುರೋದಕ್ಕೆ ಸ್ಥಳಗೇನಿಗೆ ಏರ್ಪಾಡಾಗಬೇಕೆಂದನು. ನನಗೆ ಎಷ್ಟು ಬೇಕು ಅಂದರೆ 3 ಪಾದ ಸಾಕು, 3 ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದನು. ವೆಂಕಟರಮಣ ದೇವರು ಇರೋ ಸ್ಥಳ 3 ಪಾದ ಜಾಗವೇ ಅವರದು. ಇಡೀ ತಿರುಪತಿ ವೆಂಕಟರಮಣ ದೇವರದು, ವೆಂಕಟಾದ್ರಿ ಪರ್ವತ ಪೂರ ವರಾಹ ದೇವರದು. ಅವರೆಲ್ಲ ಸ್ಥಳ ಎಷ್ಟು 3 ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದನು. ಅವ್ರು ಹೇಳಿರುತ್ತೆ, ನಾ 3 ಪಾದ ಕೊಡ್ತಾನೆ, ನನಗೇನು ಕೊಡ್ತಿ ಅಂತ ಕೇಳಿರುತ್ತೆ. ಅಗ್ರಿಮೆಂಟ್ ಹಾಕೋಣ, ನಂಗೆ ನೀ ಏನು ಬರೆದು ಕೊಡ್ತೀನಿ ಅಂತ ಹೇಳಿದ್ರೆ, ಹಂಗೆ ಒಂದೇ ಇಲ್ಲಪ್ಪ, ನಾವು ವೈಕುಂಠದ ಬಿಟ್ಟು ಎಷ್ಟೋ ದಿನ ಆಗಿದೆ, ಅದು ತೊಗೊಂಡು ಬಂದೆಲ್ಲ ವೆಚ್ಚ ಆಗಿತ್ತು, ಕೈಲಿ ಎದು ಕಾಸೆಲ್ಲ ಒಂದು ಇಲ್ಲ, ಆದರೆ ನಿಂಗೆ ಒಂದು ಕೊಡ್ತಾನೆ ಅಂದಿರುತ್ತೆ. ಏನು ಅಂದರೆ, ನಾ ಕಲಿಯುಗದಲ್ಲಿ ವೆಂಕಟಾದ್ರಿ ಪರ್ವತದಲ್ಲಿ ಬಂದು ಕೂತಂದ್ರೆ ಎಲ್ಲ ಭಕ್ತರುಗಳು ನಾನು ಬಂದು ದರ್ಶನ ಮಾಡ್ತಾರೆ, ಎಷ್ಟೋ ಹಣಗಳನ್ನ ನಂಗೆ ಒಂದು ಕೊಡ್ತಾರೆ, ದರ್ಶನ ಮಾಡೋಕ್ಕೆ ಬರ್ತಾರೆ. ಆಗ ಬಂದಾಗ ಮೊದಲೇ ನಿನ್ನ ದರ್ಶನ ಅವರುಗಳಿಗೆ, 3 ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದನು. ಏನು ದರ್ಶನ? ಮೊದಲ ದರ್ಶನ ನಿಂಗೆ, ಮೊದಲೇ ಅಭಿಷೇಕ ನಿಂಗೆ ಮೊದಲನೇ ನೈವೇದ್ಯ, ಇದೆಲ್ಲ ನಿಂಗೆ ಮಾಡಿಸ್ತಾನೆ, ನಿಂಗೆ ಈ ಜಾಗ ಕೊಡು ಅಂತ. ಇದು ಹೇಗೆ ಗ್ಯಾರಂಟಿ ಅಂದರೆ, ಅವ್ರು ಹೇಳಿರು, ಇದು ಯಾರು ಮಾಡಲಿಲ್ಲವೋ, ಮಾಲ್ಲಾಂಗ ತಿರುಪತಿ ಯಾತ್ರೆ ಮಾಡ್ತಾರೆಯೋ ಅವ್ರ ಯಾತ್ರೆ ಎಲ್ಲ ವ್ಯರ್ಥವಾಗಲಿ ಎಂದಿರುತ್ತೆ. ಅದಕ್ಕೋಸ್ಕರ ತಿರುಪತಿ ಹೋದಲ್ಲ, ನಾವು ಯಾತ್ರೆಗೆ ಹೋದೆ, ಬೆಟ್ಟ ಹತ್ತಿ ಹೋದೆ, ನಡೆದು ಹೋದೆ, ಎಲ್ಲ ಮಾಡಿದಿರಿ, ಆದರೆ ಫಲ ಸಿಕ್ಕಲವೇ ಇಲ್ಲ ಅಂದರೆ ನೀವು ವರಾಹ ದೇವ್ರನ್ನ ನೋಡಲಾಗಲ್ಲ, ತಿರುಪತಿ ದೇವರನ್ನ ನೋಡಿದಿ. ಅವರು ಒಬ್ಬರೇ, ಅಂದರೆ ದೇವರು ಕ್ರಮ ಮಾಡಿ ಇಟ್ಟಿದ್ದಾನಲ್ಲ, ದೇವರು ಮಾಡಿ ಇಟ್ಟ ಕ್ರಮ ಇದಕ್ಕೆ ಮಾಡಿ ಇಟ್ಟಿದ್ದಾರೆ. ಈಗ ನೋಡಿದರೆ ಇಲ್ಲಿ ಇರೋ ಕ್ಯೂಲಿ ಎಲ್ಲ ಕ್ಯೂ ವರಾಹ ದೇವ್ರನ್ನೂ ಒಂದು ಇರಬೇಕು, ಅಲ್ಲಿ ಅರ್ಧ ಕೂಡ ಇಲ್ಲ, ಅಲ್ಲಿ
ಅಷ್ಟಿದ್ರೆ ಯಾರನ್ನೇ ಕ್ರಮವಾಗಿ ತೀರ್ಥಯಾತ್ರೆ ಮಾಡೋದಿಲ್ಲವೇ, ಅದಕ್ಕೋಸ್ಕರ ಫಲ ಸಿಕ್ಕೋದಿಲ್ಲ. ನಾನು ತಿರುಪತಿ ದೇವ್ರು ನೋಡಿದೆ, ನಂಗೆ ದೇವ್ರ ಅನುಗ್ರಹ ಮಾಡಲಿಲ್ಲ ಅಂದ್ರೆ ದೇವರು ಹೇಳಿದ್ದು ನಾವು ಮಾಡಿದ್ದೇವ, ಮಾಡಲ್ಲವಲ್ಲ. ಅವ್ರು ಹೇಳ್ತಾರೆ 3 ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದನು, ಆಗ 3 ಪಾದ ತೊಗೊಬೇಕಲ್ಲ, ನನ್ನ ಕಾಲಿ ಅಳು ತೊಕ್ಕಲ್ಲ ಅಂದತ್ತೆ ದೇವರು ಶ್ರೀನಿವಾಸ. ಬೇಡಪ್ಪ ನೀ 3 ಪಾದ ಅಂತ ಕೇಳಿ ಇವರ ಅಲ್ಲಿ ನೀ ವಾಮನ ರೂಪಿ ಪರಮಾಪ್ತಿಯ ಬಂದು 3 ಕಾಲ ದೊಡ್ಡ ಭೂಲೋಕ ಎಲ್ಲ ಆಕಾಶ ಎಲ್ಲ ಅಳೆದು ಬಿಟ್ಟು ನಾ ಯಾಮಾರಲಾರ ನಾನು ನನ್ನ ಕಾಲಿ ಎಳಕಂತಾನೆ ಅಂದಿರುತ್ತೆ. ಏನು ತಾತ್ಪರ್ಯ ಅಂದರೆ ದೇವರು ರೂಪಗಳೇ ವ್ಯತ್ಯಾಸ ಇಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ವರಾಹ ದೇವರು ದೊಡ್ಡವರು, ಶ್ರೀನಿವಾಸ ದೇವರು ಚಿಕ್ಕವರು, ಕೃಷ್ಣ ದೊಡ್ಡವ, ರಾಮ ಚಿಕ್ಕವ. ರಾಮ ಪಾಪ ಏನೋ ಎಷ್ಟೋ ಕಷ್ಟಪಟ್ಟಿದ್ದಾನೆ, ಕೃಷ್ಣ ಎಂಜಾಯ್ ಮಾಡಿದ. ತಿಲಕಂಬರ್ರಿ ದೇವರು ರೂಪಗಳೇ ವ್ಯತ್ಯಾಸ ಇಲ್ಲ. ಯಾರು ತಿಲಕಂತಾರೆಯೋ ಅವ್ನು ನರಕವೇ ಬಾತ ಹಂಗಂತ ಹೇಳ್ತಾರೆ. ಅದಕ್ಕೆ ವರಾಹ ದೇವ್ರು ಹೇಳಿರುತ್ತೆ, ನನ್ನ ಪಾದಲ್ಲಿ ಹೇಳಿದ್ರೇನು ನಿನ್ನ ಪಾದಲ್ಲಿ ಹೇಳಿದ್ರೆ ನಾನೇನು ಒಂದೇ ಹಂಗಂಬ ತಾತ್ಪರ್ಯ ಒಳಗೆ ಇದೆ. ಒಂದು ಕಥೆ ಅಂದರೆ ಎಷ್ಟೋ ಅರ್ಥಗಳು, ಎಷ್ಟೋ ಶಾಸ್ತ್ರ ವಿಚಾರಗಳು ಬರ್ತಾ ಇದೆ. ಭಗವಂತ ನಮ್ಮತ್ತಿಲ್ಲ 3 ಪಾದ ದೇವ್ರು ಕೊಟ್ಟರೆ ದೇವ್ರಿಗೆ ನಾವು ಕೊಡ್ಬೋದಾ ಅಂತ ದೇವ್ರು ನಮ್ಮತ್ತಿಲ್ಲ 3 ಕಲ್ತಾನಂತೆ. ಏನು ಅಂದರೆ ಶ್ರವಣ, ಮನನ, ಧ್ಯಾನ, ಈ 3 ಪಾದ ಅಂದರೆ ಪದಗಳು ಅಂತ ಅರ್ಥ. ಈ 3 ಪಾದ ಕೊಟ್ಟರೆ ಅಂತಲಿ ಬಾ ನಾನು ಹಿಂಗೇನು ಕೊಡ್ತಾನಂದ್ರೆ ಜ್ಞಾನ, ಭಕ್ತಿ, ವೈರಾಗಿ 3 ನಿಂಗೆ ಕೊಡ್ತಾನ ಅಂತ ದೇವರು ಹೇಳ್ತಾನಂತೆ. ಇದುವೇ ವಾಮನ ರೂಪಿ ಭಗವಂತನ 3 ಪಾದ ಕಥೆ ತಾತ್ಪರ್ಯ ಅಂತ ಹೇಳ್ತಾ ಇದ್ದಾರೆ. ಆ ಶ್ರವಣವೇ ಈಗ ಮಾಡ್ತಾ ಇದ್ದೇವೆ ನಾವು, ಆ ಮನನವೇ ಒಳಗೆ ಆತ ಇದೆ, ಆ ಧ್ಯಾನವೇ ಒಳಗೆ ಆತ ಇದೆ. ದೇವರು ನಮಗೆ ಜ್ಞಾನ, ಭಕ್ತಿ, ವೈರಾಗಿ ಕೊಡ್ಲಿ ಅಂತ ಹೇಳಿ ಆ 3 ಪಾದ ಮೂದಿ ಮಟ್ಟ ಮೊದಲ ಪೂಜನೆ ಹೆಂದನು. ಆ ಹೇಳಿದರು ಏನೋ ಒಂದು ಕಷ್ಟಪಡ್ತಾ ಇದ್ದೀಪ, ನಿಂಗೆ ಊಟ ತಿಂಡಿಲ್ಲ ಏನು ಅಂದರೆ ಯಾರೆಲ್ಲ ಅಂದಿರುತ್ತೆ ಅಂದರೆ ಒಂದು ಒಳ್ಳೆ ಹುಡುಗಿ ಇದ್ದಾಳ ಬೊಗಳ ಮಾಳಿಕ ಅಂತ, ಬಾಕವನ್ನು ಮಾಡುವುದಕ್ಕೆ ಆಕೆ ಬೊಗಳ ಬಂದಳು. ಆ ಬೊಗಳ ಮಾಳಿಕ ಇದ್ದಾಳೆ, ಅವಳು ನಿಂಗೆ ಬೇಕೆಂಬ ಅಡಿಯನ್ನು ಮಾಡಿ ಕೊಡ್ತಾಳೆ. ಅವಳು ನಿನ್ನ ಚಂದ ನೋಡಿದ್ದಾಳ ತಾಯಾಗಿ ಇದ್ದು ಅಂತ. ಆ ಬೊಗಳ ಮಾಳಿಕ ಯಾರು ಅಂತ ಒಂದು ಕಥೆ ಬರುತ್ತೆ. ಸಾಕ್ಷಾತ್ ಯಶೋಧಾದೇವಿ ಅಷ್ಟೊಂದು ಪುಣ್ಯ ಮಾಡಿದ್ದಳು ಅಂತೆ. ಏನು ಶುಕ್ರುತವ ಮಾಡಿದ ಯಶೋದೆ ಶ್ರೀನಿಧಿ ಕೃಷ್ಣನ ತೊಟ್ಟಿಲೊಳಗು ತೂಬುವಳಂತೆ. ವಾದಿರಾಜರು ಹೇಳ್ತಾರೆ, ಏನು ಸುಕೃತವ ಮಾಡಿದವರು ಯಶೋದೆ. ಈ ಬ್ರಹ್ಮಾಂಡ ಎಲ್ಲ ದೇವತೆಗಳನ್ನ ಮುನಿಗಳನ್ನೂ ಅವನ ದರ್ಶನ ಸಿಕ್ಕಲಾದ, ಅವನ ಸ್ಮರಣನಾಗ ಬರಲಾದ, ಧ್ಯಾನ ಬರಲಾದ ಅಂತ ಕೂತನ್ನು ಸ್ಮರಣ ಮಾಡಿದರೆ ಇವ್ರು ತೊಟ್ಟಿಲಿ ಕೂತ್ರೆ ಆಡ್ತಾ ಇದ್ದಾಳಂತೆ, ಹಾಲು ಕೊಡ್ತಾ ಇದ್ದಾಳಂತೆ, ಎತ್ತಿ ಓಡ್ತಾ ಇದ್ದಾಳಂತೆ, ತೊರೆತಿ ಆಟ ಆಡ್ತಾ ಇದ್ದಾಳಲ್ಲ. ಏನು ಸುಕೃತವ ಮಾಡಿದಳು ಯಶೋದೆ ಅಂದರೆ ಸುಕೃತವೇ ಮಾಡಿದಳು ಅವಳು. ಏನಂದರೆ ಎಷ್ಟೋ ವರ್ಷಗಳ ತಪಸ ಮಾಡಿ ಭಗವಂತನ ಬಾಲ್ಯ ಲೀಲೆಗಳನ್ನ ನೋಡಬೇಕು, ಭಗವಂತ ಮಗುವಾಗಿ ಬಂದು ಅವಳ ಭಾವಲೀಲೆಗಳನ್ನ ನೋಡಬೇಕು ಅಂತ ಅವಳು ಹೊರ ತಗೊಂಡಳುಂತೆ. ದೇವರು ವರ ಕೊಟ್ಟಿದ್ದಾರಂತ, ನನ್ನ ಬಾಲ್ಯಲೀಲೆ ಪೋಡ ನೋಡು ಅಂದರೆ ನಾನು 16,108 ಮದುವೆ ಮಾಡ್ತಾನೆ, ಅದು ನಿಂಗೆ ನೋಡೋಕ್ಕಾಗಲ್ಲ ಅಂತ. ದೇವರು ನೋಡ್ರಿ ಏನು ಕೇಳ್ತೇವೋ ಅದು ಮಟ್ಟು ದೇವರು ಕೊಡ್ತಾನಂತ. ಅದಕ್ಕೆ ದೇವ್ರ ಕೇಳಕ್ಕೆ ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು. ದೇವರೇ ನಂಗೆ ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು ಅಂದರೆ ಈಗ ದೇವರು ಒಳ್ಳೆ ಉದ್ಯೋಗ ಕೊಡು ಅಂತಾನೆ, ಎಲ್ಲಿಯೋ ಟ್ರಾನ್ಸ್ಫರ್ ಮಾಡಿರ್ತಾನೆ. ಅಮ್ಮ ಅಪ್ಪ ಕೂಡ ಇಲ್ಲ, ಹೆಂಡತಿ ಕೂಡ ಇಲ್ಲ, ಎಲ್ಲಿಯೇ ಕೂತನ್ ದೇವ್ರು ನಾವು. ಆ ದೇವ್ರು ಹೇಳ್ತಾನೆ ಬಾದರಾಜರು, ನನಗೆ ಏನು ಕೇಳಕ್ಕೂ ಅಂತ ನನಗೆ ಗೊತ್ತಿಲ್ಲಪ್ಪ, ನನಗೆ ಎದು ಒಳ್ಳೇದು ಅದು ನಿಂಗೆ ಮಾಡು ಅಂತ ನಾ ಪ್ರಾರ್ಥನೆ ಮಾಡಿಂತ. ನನಗೆ ಎದು ಒಳ್ಳೇದು ಅಂತ ನಿಂಗೆ ತಿಳಿಯೋದಲ್ಲ, ಅದರೊಳಗೆ ಮಾಡು. ಹಾಗಂದ್ರೆ ಇಲ್ಲಿ ಯಶೋಧ ಕೇಳಿರ್ತ ಬಾಲ್ಯಲೀಲೆ ನೋಡಕ್ಕಂತ ಮದುವೆನ ಒಳ್ಳಕ್ಕೆ ಆಲಂತೆ ವಿಚಾರ ಪಟ್ಲುತ್ತ, ದೇವರೇ ನಾ ತಿಲ್ಲ ಕೇಳಿಬಿಟ್ಟೆ, ನಿನ್ನ ಮದುವೆನ ನಾನು ನೋಡಬೇಕು, ಅನುಗ್ರಹ ಮಾಡು ಅಂತ ಅವ್ರು ಹೇಳಿರುತ್ತೆ. ಸರಿ, ಖಂಡಿತ ಆತೆ. ನಾ ಶ್ರೀನಿವಾಸನಾಗಿ ಮದುವೆ ಮಾಡಿದಾಗ ಪದ್ಮಾವತಿನ ನೀ ಬಹಳ ಮಾಳಿಕಾಯ ಬಂದು ಒಂದು ತಾಯಿ ಏನು ಕೆಲಸ ಮಾಡಬೇಕೋ ನನ್ನ ಮದುವೆಯಲ್ಲಿ ಎಲ್ಲ ಸೇವೆಗಳನ್ನ ನೀ ಮಾಡ್ಲಿಕ್ಕೆ ನಂಗೆ ಅನುಗ್ರಹ ಮಾಡ್ತಾನಂತ ಆ ಬಹಳ ಮಾಳಿಕೆಯೇ ಇಲ್ಲಿ ತಾಯಿಯಾಗಿ ಬಂದು ಅನುಗ್ರಹ ಮಾಡ್ಲಿಕ್ಕೆ ಬಂದು ಇದ್ದಳಂತೆ. ಈತನು ಬಾಕವನ್ನು ಮಾಡುವುದಕ್ಕೆ ಆಕೆ ಬೊಗಳ ಬಂದಳು ಅಂದರೆ ಈತನು ವೆಂಕಟರಮಣ ದೇವರ ಗುಡಿಯಲ್ಲಿ ಆ ಅಡಿಯ ಮನೆಯಲ್ಲಿ ಬೊಗಳ ಮಾಳಿಕಾ ಸಲ ಇಟ್ಟಿದ್ದಾರೆ. ಯಾಕಂದರೆ ಈತನು ಅವಳೇ ಅಡಿಗೆ ಮಾಡಿ ದೇವರಿಗೆ ಕೊಡ ಮಾರಿ ಒಂದು ಅನುಸಂಧಾನ ಮಾಡಿ ಮಾಡ್ತಾ ಇದ್ದಾರೆ. ಮುಡಿಯಿತು ಬಂದು ಕೂತ್ರು ದೇವರಿಗೆ ಒಳ್ಳೆ ಸಲ ಆಗಿತ್ತು, 3 ಪಾದಕ್ಕೆ ಸಿಕ್ಕಿತ್ತು. ಊಟ ತಿಂಡಿ ಬೊಗಳ ಮಾಳಿಕೆ ಬಂದ ದೇವರು ಏನಂದ್ರೆ ಈಗ ಅವನಿಗೆ ಊಟ ವಿಚಾರ ಅಲ್ಲ, ಸಲ ವಿಚಾರ ಅಲ್ಲ, ಈಗ ಮದುವೆ ವಿಚಾರ ಬಂದಿತ್ತು, ಕೆಲಸ ಮಾಡ್ಲಿಕ್ಕೆ